ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪಂತ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣರು ಒಂದು ಜೀವನ ಜ್ಯೋತಿ, ಯಾಕಂತಂದ್ರೆ ಇಲ್ಲಿ ಜ್ಯೋತಿ ಬೆಳಗುತ್ತಿದೆ ಅನ್ನುವಂಥದ್ದು ಜೀವನ ಚರಿತ್ರೆ ಇವಾಗ ಶುರುವಾಗ್ಯದ. ಇಲ್ಲಿ ಕೂಡ ಅವರು ಹಲವಾರು ರೀತಿಯಿಂದ ಸಾಧನೆ ಮಾಡಬೇಕಾದ್ರೆ ಹಲವಾರು ಕಷ್ಟ ನಷ್ಟ ನೋವುಗಳನ್ನು ಅವರು ಅನುಭವಿಸ್ತಾರೆ. ಸಂಸಾರವನ್ನು ಭಾವದಲ್ಲಿ, ಯಾಕಂತಂದ್ರೆ ಅಲ್ಲಿ ಸಂಸಾರವನ್ನು ಕೂಡ ತ್ಯಾಗ ಮಾಡಿ ಮಹಾರಾಜತ್ವವನ್ನು ತ್ಯಾಗ ಮಾಡಿ ಕೊನೆಯ ಸನ್ಯಾಸ ಸ್ವೀಕಾರ ಮಾಡಿ ಗುರುಗಳ ಆಶ್ರಯ ಪಡ್ಕೊಂಡು ತಮ್ಮ ಸಾಧನೆಗಳನ್ನು ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡಿದ್ರಿ ಅಂತಂದ್ರೆ ಕೆಲವು ಸಲ ಸಂಸಾರ ಅನ್ನುವಂಥದ್ದು ಬಹಳ ಕಷ್ಟ ಆಗಿಬಿಡ್ತದೆ ಜ್ಞಾನಿಗೆ. ಯಾಕಂದ್ರೆ ಅಡಿಗಡಿಗೂ ಅಲ್ಲಿ ತೊಂದರೆ ಬರುವಂಥ ಸಂದರ್ಭದಲ್ಲಿ ಅಂಥ ಜಾಗವನ್ನೇ ಬಿಡ್ತಾರೆ ಜ್ಞಾನಿ. ಯಾಕಂದ್ರೆ ಅನಿಮಿತ್ತ ಕೇಳಕತ್ತದಲ್ಲ ಎಲ್ಲರಿಗೆ. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟ ಭವಗಳಲ್ಲಿ ಅಂತ ಹೇಳ್ಯಾರ. ಯಾಕಂತಂದ್ರೆ ಈ ಶರೀರ ಹಲವಾರು ಜನ್ಮಾಂತರದಲ್ಲಿ ಇದನ್ನು ಕಾಮ ಕ್ರೋಧ ಮದ ಮೋಹಕ್ಕೆ ಒಂದೊಂದು ಜನ್ಮಗಳನ್ನು ಕೊಟ್ಟು ಬಂದುಬಿಟ್ಟದ. ಅದಕ್ಕೆ ಈಗಾದರೂ ಕೂಡ ಇದನ್ನೇ ಇದೆ. ಯಾಕಂದರೆ ಈ ಸಂಸಾರ ಅನ್ನುವಂಥದ್ದೇ ಭಾಳ ಅಡ್ಡಾಗಿಬಿಡ್ತದೆ. ಅದಕ್ಕೆ ನಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರು ಶತ್ರುಗಳಲ್ಲಪ್ಪ. ನೀ ಮಾಡುವಂಥ ಸಂಸಾರ, ನೀ ಇಟ್ಟಂಥ ಮೋಹ, ನೀ ಇಟ್ಟಂಥ ಪ್ರೀತಿ ಏನು ಎಲ್ಲಿಡ್ಬೇಕಾಗ್ಯದ ಅಲ್ಲಿ ಇಟ್ಟಿಲ್ಲ, ಬೇರೆ ಕಡೆ ಇಟ್ಟುಬಿಟ್ಟಿದೆ. ಅದೇ ನಿನಗೆ ಅಡ್ಡಾಗಕತ್ತದ. ಅದಕ್ಕೆ ಜ್ಞಾನಿ ಏನು ಮಾಡಿದ, ವರ್ಷದ ತತ್ತಿ ಇದು ಬರೇ ದುಃಖಕ್ಕೆ ಹೋಗಂಥದ್ದು ಇದು. ಇದನ್ನು ತೊಗೊಂಡು ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಬರಕತ್ತವ ಅಂಥ ಜಾಗವನ್ನು ಬಿಟ್ಟರು ಅವರು. ಯಾಕೆ ಬಿಟ್ಟರೆ ಸುಮ್ಮನೆ ಬಿಡಲಿಲ್ಲ. ಯಾಕಂತಂದ್ರೆ ಅದು ಪದೇ ಏನು ಹೇಳ್ತಾರೆ, ಗಾಯದ ಮೇಲೆ ಮತ್ತೆ ಈ ಗಾಯ ಇತ್ತಂದ್ರೆ ಅದ್ರ ಮೇಲೆ ಬೆಂಕಿ ಸುರಿದ್ರೆ ಏನಾಗ್ತದೆ, ಮತ್ತೊಂದಿಟ್ಟು ಬಗ್ಗಂದ್ಬಿಡ್ತದೆ. ಅದಕ್ಕೆ ಜನ್ಮಾಂತರದ ದುಃಖನೇ ಭಾಳ ಇರ್ತದೆ. ಅಂತದ್ರಾಗ ಮತ್ತು ಇದು ಒಂದು ಬೆಂಕಿ ಇಟ್ಟಂಗೆ ಆಗಿಬಿಡ್ತದೆ ಅವರಿಗೆ. ಕೆಲವು ಸಲ ಅದನ್ನು ನಯದಿಂದ ನಾಜೂಕದಿಂದ ಅದನ್ನು ತೆಗೆದುಬಿಟ್ಟು ತಮ್ಮ ಸಾಧನೆಗೆ ಅಡ್ಡಿ ಆತಂಕಗಳನ್ನು ಬರದೇ ಇರುವಂಗೆ ಮಾಡ್ಕೊಂಡು ಅವ್ರು ಸಾಧನೆ ಮಾಡ್ಕೊಂಡು ಮುಕ್ತರಾಗಿಬಿಟ್ರು. ಹಾಗಾಗಿ ಇಲ್ಲಿ ನಿಜಗುಣರು ಕೂಡ ಜ್ಞಾನಿಗೆ ಯಾವುದು ಅಡ್ಡಿ ಆತಂಕ ಬರ್ತದೆ ಅಂಥದ ಪ್ಲೇಸನ್ನು, ಆ ಜಾಗವನ್ನು, ಅಂಥ ಒಂದು ವಿಚಾರಗಳನ್ನು ಬಿಟ್ಟು ಶಂಭುಲಿಂಗರ ಒಂದು ಆಶ್ರಯ ಪಡ್ಕೊಂಡ್ರು. ಯಾಕಂದರೆ ಶಂಭುಲಿಂಗ ಗುರುಗಳ ಆಶ್ರಯ ಪಡ್ಕೊಂಡಾಗೆ ಆದದ್ದು, ಇಲ್ಲಾಂದ್ರೆ ಇಲ್ಲ. ಅವರು ಹಿಂದೆ ಶಂಕರಾಚಾರ್ಯರು ಕೂಡ ಭಗವತ್ ಉತ್ಪಾದಕರು, ಗೋವಿಂದ ಭಗವತ್ ಉತ್ಪಾದಕರು, ಭಗವತ್ಪಾದಕರು ಅವ್ರ ಹತ್ರ ಹೋಗಿ ಶಾಸ್ತ್ರವನ್ನು ಕೇಳ್ಕೊಂಡ್ರು. ನಿಜಗುಣರಿಗೆ ಕೂಡ ಯಾಕಂತಂದ್ರೆ ಜ್ಞಾನ ಹೇಳುವಂಥದ್ದು ಕೂಡ ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ. ಆಮೇಲೆ ನಿಜಗುಣರು ಹೋದಾಗ ಭುಜಲಿಂಗ ಗುರುಗಳು ಬೇಗ ಕರ್ಕೊಳ್ಳಿಲ್ಲ. ಯಾಕಂದರೆ ಎಷ್ಟು ಅಹಂಕಾರ ಅದ ಈತನ ಹತ್ರ. ಈ ಶರೀರ ಎಷ್ಟು ಮೋಹದಿಂದ ಬೆಳೆದದ, ಮಮತೆಯಿಂದ ಬೆಳೆದದ. ಇದಕ್ಕೆ ಈ ಶರೀರಕ್ಕೆ ಕಷ್ಟ ಕೊಟ್ರೆ ಅದು ಯಾವ ರೀತಿಯಿಂದ ಈ ಶರೀರಕ್ಕೆ ಆತ ದಣಿಸ್ತಾನ, ದುಡಿಸ್ತಾನ, ಎಷ್ಟು ಮೋಹ ಮಾಡ್ತಾನೆ ಈ ಶರೀರದ ಮೇಲೆ ಅಂತ ಮೊದಲನೇ ಪರೀಕ್ಷೆ ಮಾಡಿದ್ದು ಭುಜಲಿಂಗ ಗುರುಗಳು. ಯಾರಿಗೆ? ನಿಜಗುಣರಿಗೆ. ಯಾಕಂದರೆ ಶರೀರದ ಮೋಹ ಅದ್ರ ಮೇಲೆ ಇಟ್ಟಂಥ ಮಮತೆ ಭಾಳ ಖಂಡಿತಪ್ಪ ನನಗೆ, ಅದಕ್ಕೆ ನಾನು ಪರೀಕ್ಷೆ ಮಾಡಿದೆ ನಿಜಗುಣ, ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿ ಅಂತಂದ್ರೆ ಅವರು. ಅದಕ್ಕೆ ಹಲವಾರು ರೀತಿಯಿಂದ ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕಾದಾಗ ಭಾಳ ಅಡೆತಡೆಗಳು ಬರ್ತಾವೆ. ಯಾಕಂದರೆ ಅಡೆತಡೆಗಳು ಬಂದರೂ ಕೂಡ ಎಷ್ಟೋ ಸಾಧನೆ ಮಾಡಬೇಕಾದಾಗ ಭಾಳಷ್ಟು ಇದನ್ನು ಮಾಡ್ತಾ ಹೋದಾಗ ಭಾಳಷ್ಟು ಯಾಕಂದರೆ ಬಸವಾನಂದರು ಸಂಸಾರದಲ್ಲಿ ಇದ್ದುಕೊಂಡು ಭಾಳಷ್ಟು ಅವರು ಕಷ್ಟಪಟ್ಟರು. ಹುಬ್ಳಿ ಒಳಗೆ 12 ವರ್ಷ ಸಾಧನೆ ಮಾಡಿದ್ರು. ಯಾವುದು ಇದೇ ಶಾಸ್ತ್ರನೇ. ಮತ್ತು ಬೇರೆ ಎಲ್ಲೆಲ್ಲಿ ಇವತ್ತು ನಾವು ಪುಣ್ಯ ಮಾಡಿವಂತಲೇ ಡೈರೆಕ್ಟ್ ಇದನ್ನು ನಮಗೆ ಸಿಕ್ಕದು. ಅವರು ಹುಬ್ಳಿ ಒಳಗೆ ಹೋಗಿ 12 ವರ್ಷ ಶಿವಪುತ್ರ ಗುರುಗಳ ಹತ್ರ ಇದ್ಕೊಂಡು ತಾವು ಅಡುಗೆ ಮಾಡಿಕೊಂಡು ಊರ ಕಡೆ ಬಂದ್ರೆ ಏನು ಬುದ್ಧಿಗಿದ್ದು ಐತಿಲ್ಲ ಅಂತಿದ್ರಂತೆ. ಏನಪ್ಪ ಸಂಸಾರ ಬಿಟ್ಟು ಎಲ್ಲ ಬಿಟ್ಟು ಮನೆ ಬಿಟ್ಟು ಒಬ್ಬವನೇ ಮಗ ಎಂಥ ಒಂದು ಆಸ್ತಿ ಸಂಪತ್ತನ್ನು ಬಿಟ್ಟುಕೇಸಿ ನೀನು ಮನೆ ಆಳು ಕೆಡ್ಕೊಂಡು ಹೋಗಿದೆಲ್ಲಪ್ಪ ಬಸಣ್ಣ,
ಮನೆಗೆ ಇದ್ಕೊಂಡು ಒಬ್ಬವನೇ ಮಗ ಇದಿ ಮನೆಗೆ ದೀಪ ಹಚ್ಕೊಂಡಿರಪ್ಪ ಅಂತಂದ್ರೆ ಅವ್ರಿಗೆ ಸಿಟ್ಟು ಬರ್ತಿತ್ತು ಬಸವಣ್ಣಂದ್ರಿಗೆ. ಎಲ್ಲಿ ಹೋಗ್ತದೆ ಹೊಲ ಮನೆ ಸತ್ತರೂ ಅಲ್ಲೇ ಇರ್ತಾವೆ, ಅದೇ ಜಾಡಿ ನಡ್ಕೊಂತ ಹೋಗ್ತಾವನಿ ಎಲ್ಲೇನ. ತಾವು ಕೆಟ್ಟಿದ್ದಲ್ದ ಕೋತಿ ತಾವು ಕೆಟ್ಟಿದ್ದಲ್ಲ ಹೊಲ ಎಲ್ಲ ಕೆಡಿಸ್ತಂತಿದ್ರು ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು ಎಲ್ಲಿ ಹೋಗ್ತದಪ್ಪ ನೆಲ, ಹೊಲನೂ ಎಲ್ಲಿ ಹೋಗಂಗಿಲ್ಲ, ಮನೆಯೂ ಎಲ್ಲಿ ಹೋಗಲ್ಲ. ಇವತ್ತು ಬಸವಣ್ಣಂದ್ರೆ ಇಲ್ಲ, ಆದ್ರೆ ಹೊಲನೂ ಅಲ್ಲೇ ಅದ, ಮನೆಯೂ ಅಲ್ಲೇ ಅದ, ಎಲ್ಲಿ ಹೋಗಂಗಿಲ್ಲ, ಅಲ್ಲಿದಲ್ಲೇ ಇರ್ತಾವ. ನಾವು ಸಾಧನೆ ಮಾಡ್ಕೊಳ್ಬೇಕಾದಾಗ ಕೆಲವೊಂದು ಭಾಳಷ್ಟು ಅಡ್ಡಿ ಆತಂಕಗಳು ಬರ್ತಾವ. ಅದಕ್ಕೆ ಅಂಥದನ್ನು ಧಿಕ್ಕರಿಸಿ ಇದನ್ನು ಪಡ್ಕೊಂಡಂಥ ಬಸವಣ್ಣಂದರು ಭಾಳ ಹೇಳ್ತಿದ್ರು ತಮ್ಮ. ನೋಡ್ರಪ್ಪ, ಕೇಳಬೇಕಾದಾಗ ನನಗೂ ತಿಳಿದಂಗೆ ಆಗ್ತದೆ, ಆರಿಸ್ಬಿಡ್ತದೆ. ಅದಕ್ಕೆ ನಾನೇ ಕೇಳಬೇಕಂತಲೇ ಸಂಸಾರ ಬಿಟ್ಟು ಮನೆ ಮಠ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ಮಹಾತ್ಮರ ಒಂದು ವಾಕ್ಯಗಳನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ಬಿಟ್ಟು ಇಲ್ಲಿಗೆ ಬಂದೀನಿ ಅಂತಂದ್ರೇ ಇಲ್ಲಿ ನನಗೆ ಹಲವಾರು ರೀತಿಯಿಂದ ಕಷ್ಟ ಆಗ್ತದೆ. ನಮಗೆ ತಿಳಿದಂಗೆ ಆಗ್ತದೆ, ಕೆಲವು ಸಲ ತಿಳಿಯೋಂಗಿಲ್ಲ. ಅದಕ್ಕೆ ನನ್ನಂಗೆ ನಿಮಗೂ ಆಗ್ಬೋದು, ತಿಳಿಯವಲ್ದು ಮಾಡವಲ್ದು ಅಂತೇಳ್ಬಿಟ್ಟು ನೀವು ಬಿಟ್ಬಿಟ್ರೆ ಭಾಳ ಅನರ್ಥವಾಗಿ ನಷ್ಟ ಆಗ್ತದೆ. ನನ್ನಂತತಿಗೆ ಹಿಂಗಾಗ್ಯದ ಅಂದ್ರೆ ನಿಮಗೂ ಆಗ್ಲಾರ್ದಿರ್ತದನ, ಹಾಗೇ ಆಗ್ತದೆ. ಅದಕ್ಕೆ ನೀವು ಇದನ್ನು ಬಂಡತನದಿಂದ ಕೇಳ್ರಿ ಅಂತಿದ್ರು ಅವರು. ಯಾಕಂದರೆ ಸಾಧಕರಿಗೆ ಭಾಳ 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 ನಮಗೆ ಈ ವಾಕ್ಯಗಳು ಮುಂದಕ್ಕೆ ತೊಗೊಂಡೋಗೋಕೆ ಅನುಕೂಲ ಆಗ್ತದೆ. ಇಲ್ಲಿ ಕೂಡ ನಿಜಗೊಂಡ್ರು ಏನು ಅಂತಂದ್ರೆ ಗುರುಗಳು ಮುಂದೆ ಈ ಭುಜಲಿಂಗ ಗುರುಗಳಲ್ಲಿ ಮಂತ್ರಯೋಗ, ಹಠಯೋಗ, ಲಯಯೋಗ, ಶಿವಯೋಗ, ಆಮೇಲೆ ಇವೆಲ್ಲ ರಾಜಯೋಗ, ಶಿವಯೋಗ 5 ಯೋಗಗಳನ್ನು ಮಾಡಿಕೊಂಡು ಅವ್ರು ಶಂಭುಲಿಂಗನ ಬೆಟ್ಟಕ್ಕೆ ಬಂದರು. ಷಡಾಕ್ಷರಿ ಸ್ವಾಮೀಜಿಗಳು ಅಲ್ಲೇ ಅದಾರ. ಆ ಷಡಾಕ್ಷರಿ ಸ್ವಾಮೀಜಿಗಳ ಗವಿಗಳನ್ನು ಅವರೆಲ್ಲ ನಾವು ನೋಡೀವಿ. ಅಲ್ಲಿ ಬಂದು ಷಡಾಕ್ಷರಿ ಸ್ವಾಮೀಜಿ ಮುಂದೆ ಇದೆಲ್ಲ ಹೇಳಕತ್ತಾರ. ತನ್ನ ಕಥೆಗಳನ್ನು ಹಿಂದಿನ ಆದಂಥ ವಿಚಾರಗಳನ್ನು ಎಲ್ಲ ಹೇಳಕತ್ತಾರ. ಕೊನೆಗೆ ಅವರು ಮತ್ತು ಆದಿಶಕ್ತಿಯ ಸ್ತುತಿಯನ್ನು ನಾನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಪರಮೇಶ್ವರದನ್ನು ಬರೆದಿದ್ದೀನಿ, ಆದಿಶಕ್ತಿಯ ಸ್ತುತಿಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಸುರನತ ಚರಣೆಗೆ ಸರಸ ಭರಣೆಗೆ ವರಗುಣ ನಿಖರಿಗೆ ವಿತರಣ ಸುಖರಿಗೆ ನಿರುಪಮ ಚರಿತೆಗೆ ನಿಜ ಸುಖ ಭರತೆಗೆ ಪರತರ ಪಾರ್ವತಿಗೆ ಜಯ ಜಯ. ಸುರನತ ಚರಣೆಗೆ ಅಂತ ಅಲ್ಲಿ ಪಾರ್ವತಿ ವರ್ಣನೆ ಮಾಡ್ತಾ ಬರ್ತಾರೆ. ಸುರನತ ಅಂದರೆ ಎಲ್ಲ ದೇವತೆಗಳು ಆಕೆಯ ಪಾದಕಮಲಗಳಿಗೆ ಸ್ತುತಿ ಮಾಡ್ತಾರೆ. ಆಮೇಲೆ ವರಗುಣ ನಿಖರಿಗೆ ಅಂದ್ರೆ ಯಾಕಂತಂದ್ರೆ ಜಗತ್ತಿನಲ್ಲಿ ಶಿವಶಕ್ತಿ 2ರಿಂದನೇ ನಡೆದದ್ದು ಜಗತ್ತು. ಇಲ್ಲಿ ಶಿವಶಕ್ತಿ, ಶರಣಪತಿ ಲಿಂಗಪತಿ, ಶರಣಸತಿ ಲಿಂಗಪತಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ 2ರಿಂದನೇ ನಡೆದದ್ದು ಈ ಜಗತ್ತು, ಶಿವಶಕ್ತಿಯಿಂದನೇ ನಡೆದದ್ದು. ಶಿವ ಎಲ್ಲದಕ್ಕೂ ಆಧಾರವಾಗಿದ್ದಾನೆ, ಶಕ್ತಿ ಇರುವಂಥದ್ದು. ಈ ಶಕ್ತಿಯಿಂದನೇ ಜಗತ್ತಿನಲ್ಲಿ ವ್ಯವಹಾರ ನಡೆದಂಥದ್ದು. ಶಕ್ತಿ ಇರಲಿಲ್ಲ ಅಂದರೆ ಈ ಜಗತ್ತು ನಡೆಯಂಗಿಲ್ಲ. ಪಾರ್ವತಿ ಇರಲಿಲ್ಲ ಅಂದರೆ ಈ ಜಗತ್ತು ನಡೆಯಂಗಿಲ್ಲ. ಶಿವನಿಂದ ಏನೂ ಇರಲಿಲ್ಲ ಕೆಲಸ, ಆದರೆ ಪಾರ್ವತಿಯಿಂದನೇ ಎಲ್ಲ ಕೆಲಸ. ಇವತ್ತು ನಾವು ಇಂಥವೆಲ್ಲ ಕುಂತು ಮಾಡ್ತೀವಿ, ಇವತ್ತು ಕೇಳ್ತೀವಿ, ಮಾಡ್ತೀವಿ ಅಂತಂದ್ರೂ ಕೂಡ ಪಾರ್ವತಿ ಶಕ್ತಿಯಿಂದನೇ, ಆದಿಶಕ್ತಿಯಿಂದನೇ ಇದೆಲ್ಲ ನಡೆದದ್ದು. ಇಲ್ಲಾಂತಂದರೆ ಜಗತ್ತು ಸೃಷ್ಟಿ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಕಾರಣ ಇರುವಂಥವನು ಪರಮಾತ್ಮ, ಕಾರ್ಯ ಇರುವಂಥದ್ದು ಶಕ್ತಿ. ಅದಕ್ಕೆ ಕಾರಣ ಇರುವಂಥದ್ದು ಮತ್ತು ಕಾರ್ಯ ಇರುವಂಥ ಶಕ್ತಿ ಶಿವಶಕ್ತಿ. ಈ ಶಿವಶಕ್ತಿಯಿಂದನೇ ಆಮೇಲೆ ಶಿವನು ಬೇರೆಲ್ಲ ಮತ್ತು ಶಕ್ತಿ ಬೇರೆಲ್ಲ, ಎರಡು ಇರುವಂಥದ್ದು. ಇಲ್ಲಿ ಆ ಶಕ್ತಿ, ಆದಿಶಕ್ತಿಯ ಬಗ್ಗೆ ಕೂಡ ನಾನು ಬರೆದಿದ್ದೇನೆ. ಗೌರಿಗೆ ಗಾಂಭೀರಿಗೆ ನಿರುಪಮ ಚರಿತೆಗೆ ನಿಜ ಸುಖ ಭರಿತೆಗೆ. ನಿರುಪಮ ಅಂದರೆ ಯಾವುದು ಉಪಮೆಗೆ ನಿಲ್ಲುಕದೇ ಇರುವಂಥ ಚರಿತೆಗೆ ಅಂದರೆ ನಿಜ ಸುಖ ಭರಿತೆಗೆ ಅಂತಂದ್ರೆ ಇಲ್ಲಿ ಎಲ್ಲ ಒಂದು ಜ್ಞಾನಿಗಳು ಈ ನಾವು ಅಂಬಮ್ಮನ ಮಠ ಅಂತ ತಗೊಳ್ತೀವಿ, ಆಮೇಲೆ ಶಂಕರಾಚಾರ್ಯರು ಶೃಂಗೇರಿ ಮಠ ಅಂತ ತಗೊಳ್ತಾರೆ. ಅಲ್ಲೆಲ್ಲ ಆ ಸರಸ್ವತಿಗಾಗಿರ್ಬೋದು, ದೇವಿಗಾಗಿರ್ಬೋದು, ಅವ್ರು ಪ್ರಸನ್ನತೆ ಮಾಡಿದ್ರು, ಆಕೆಗೆ ಮಾಡಿ ಇಂಥ ಜ್ಞಾನವನ್ನು ಪಡ್ಕೊಂಡ್ರು. ಯಾಕಂದ್ರೆ ಆಕೆ ಕೂಡ ಸಮಾಧಾನ ಆಗಬೇಕಾಗ್ತದೆ, ಅಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮೊದಲ ನಿಜ ಸುಖ ಭರತೆಗೆ ಅಂದರೆ ಒಂದು ಶ್ರೇಷ್ಠವಾದ ಸುಖವನ್ನು ಕೊಡುವಂಥ ಒಂದು, ಯಾಕಂದರೆ ಪರಶಕ್ತಿ, ಪರಬ್ರಹ್ಮಿಣಿ ಅಂತ ಕೂಡ ಹೇಳ್ತಾರೆ.
ಮತ್ತೀಗ ನಾವಿಲ್ಲಿ ಎರಡನೇ ಮಾತು, ಶಿವ ಬೇರೆ ಅದನಲ್ರಿ, ದೇವಿ ಬೇರೆ ಅದಳೇನ್ರಿ ಅಂತಂದ್ರೆ, ಇಲ್ಲಿ ಶಿವನೂ ಬೇರೆ ಅಲ್ಲ, ದೇವಿನೂ ಬೇರೆ ಅಲ್ಲ. ಯಾಕಂತಂದ್ರೆ ಈಗ ನೀರಿನಿಂದ ಐಸ್ ಆಗ್ತದೆ, ಐಸ್ ಬೇರೆ ನೀರು ಬೇರೆ ಅಂತೀವೇನು? ಇಲ್ಲ, ನೀರೇ ಐಸ್ ಆಗ್ಯದ. ಐಸು ಏನಂದ್ರೆ ಶಕ್ತಿ ಇದ್ದಂಗೆ, ನೀರು ಶಿವ ಇದ್ದಂಗೆ. ಆದರೆ ಕರಗಿ ಏನಾಯಿತು? ನೀರೇ ಆಗ್ತದೆ. ಹಾಗಾಗಿ ಜಗತ್ತಿನ ಸಕಲ ವ್ಯವಹಾರಕ್ಕೆ ಈ ಶಕ್ತಿಯಿಂದನೇ ನಡೀತದ. ವಿಚಾರ ಮಾಡ್ತಾ ಹೋದಾಗ ಅದು ಶಿವನ ಒಂದು ಶಕ್ತಿನೇ ಅದನ್ನು. ಹಂಗಾಗಿ ಅಲ್ಲಿ ಪಾರ್ವತಿ ದೇವಿಗೆ ಆದಿಶಕ್ತಿಯ ಸ್ತುತಿಯನ್ನು ಬರೆದಿದ್ದೇನೆ ಅಂತ ಹೇಳಕತ್ತಾರ ಅವರು. ಗೌರಿಗೆ ಗಾಂಭೀರಿಗೆ, ಶೃಂಗಾರಿಗೆ ಸಾರಸ ಗಂಧಿಗೆ, ಶಿವತನು ಬಂದಿಗೆ, ವಾರಿಜ ವದನೆಗೆ, ವಿದ್ಯಾಸದನೆಗೆ, ಧೀರೆಗೆ, ಕಾರುಣ್ಯ ಪಾರವಾರಿಗೆ, ಪುಣ್ಯಕಾರಿಗೆ, ಆರುದು ರೋಜೆಗೆ, ತೀರದ ಪೂಜೆಗೆ, ಕಾರಣ ರೂಪಿಗೆ, ಕೀರ್ತಿ ಕಲಾಪಿಗೆ, ಶಾರದೆ ಸೇವಿತೆಗೆ ಜಯ ಜಯ ಅಂತ ವರ್ಣನೆ ಮಾಡಕತ್ತಾರೆ. ಯಾಕಂತಂದ್ರೆ ನಾವು ನೋಡಿವಿ ಪಾರ್ವತಿಯಿಂದನೇ ಜಗತ್ತು ಹೆಂಗಾಗ್ತದೆ, ಹೆಂಗೆ ಒಣಗಿಬಿಡ್ತದೆ, ಸೃಷ್ಟಿ ಹೆಂಗೆ ಒಣಗಿಬಿಡ್ತದೆ ಅಂತಂದ್ರೆ, ಈ ಹರಹರ ಮಹಾದೇವದಾಗ ನಾವು ಪ್ರಾಕ್ಟಿಕಲಾಗಿ ಓದೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪುರಾಣಗಳನ್ನು ಹಾಕಕತ್ತಾರಲ್ಲ, ಅವನ್ನ ನೋಡ್ಬೋದು. ಅದೆಲ್ಲ ಹಿಂದಿನ ಒಂದು ತಾತ್ಪರ್ಯನೇ. ಈಗ ಶಿವ ಪಾರ್ವತಿ ಪರಮೇಶ್ವರ ಅಂತ ತೋರಿಸ್ತಾರಂತಂದ್ರೆ ಅವ್ರು ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗಡೆ ಇದ್ದವ್ರನ್ನ ಒಂದೊಂದು ಮನುಷ್ಯರ ರೂಪ ಕೊಟ್ಟಕ್ಕೆ ಕತೆ ಹೇಳ್ಯಾರ ಅವ್ರು ಅಷ್ಟೇ. ಆದ್ರೆ ನಮ್ಮೊಳಗಡೆ ಶಿವನೂ ಕೆಲಸ ಮಾಡಕತ್ತಾನ, ಶಕ್ತಿನೂ ಅದಳ. ಇಬ್ಬರೂ ಇಬ್ಬರಿಂದನೇ ನಾವು ವ್ಯವಹಾರ ಮಾಡಕತ್ತೀವಿ. ಇಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ. ಬರೇ ಪಾರ್ವತಿಯಿಂದನೇ ನಡೀತದೆ ಅನ್ನಂಗಿಲ್ಲ, ಬರೇ ಪರಮೇಶ್ವರಿಂದನೇ ನಡೀತದೆ ಅನ್ನಂಗಿಲ್ಲ. ಶಿವ ಯಾರು, ಶಕ್ತಿ ಯಾರು ಅಂತ ನಮ್ಮೊಳಗೆ ತಿಳ್ಕೊಬೇಕಾಗ್ತದೆ ಅಲ್ಲೇ. ಈಗ ಹೊರಗಡೆ ನಾವು ಕತಿ ರೂಪದಾಗ ಪರಮಾತ್ಮ ಪಾರ್ವತಿ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ನಾವೆಲ್ಲ ಹೇಳ್ತೀವಿ. ಅದರ ಒಳಗಡೆ ಇರುವಂಥ ಶಿವನ ಅರ್ಥ ಮಾಡ್ಕೋಬೇಕು, ಪಾರ್ವತಿನ ಅರ್ಥ ಮಾಡ್ಕೋಬೇಕು. ಇಬ್ಬರೂ ಅದಾರ ನಮ್ಮೊಳಗಡೆ. ಅದಕ್ಕೆ ನಾವು ವಿಭೂತಿ ಹಚ್ಕೋತೀವಿ ಅಂತಂದ್ರೆ ವಿಭೂತಿ ಮೇಲೆ ಕುಂಕುಮ ಯಾಕೆ ಹಚ್ಕೋತೀವಿ? ಶಿವ ಶಕ್ತಿನೇ ಅದು, ಬೇರೆ ಏನಿಲ್ಲ. ಹಂಗಾಗಿ ಇಲ್ಲಿ ಒಂದೊಂದು ತಾತ್ಪರ್ಯಗಳು ಇರ್ತವೆ ಹಿಂದೆ ಹಚ್ಕೊಳಕ್ಕೆ ಮಾಡೋದಕ್ಕೆ. ಅದಕ್ಕೆ ಇಲ್ಲಿ ಕೂಡ ಗೌರಿಗೆ ಗಾಂಭೀರಿಗೆ, ಶೃಂಗಾರಿಗೆ ಸಾರಸಗಂಧಿಗೆ, ಶಿವತನು ಬಂದಿಗೆ ಅಂತ ಇಲ್ಲಿ ಈ ರೀತಿಯಿಂದ ಅಂಥ ಶಾರದೆ ಸೇವಿತೆಗೆ ಜಯ ಜಯ ಅಂತ ಹೇಳ್ತಾರೆ. ಜಗದಾಧಾರಿಗೆ, ಜನ್ಮ ವಿಧೂರಿಗೆ, ನಗಜಾತೆಗೆ, ಗುಹ ಗಣಪರ ಮಾತೆಗೆ, ನಿಗಮಾಗಮ ವಾಣಿಗೆ, ಕಲ್ಯಾಣಿಗೆ, ಸದ್ಗುಣ ಗಣಮಣಿಗೆ, ಅಗಣಿತ ನಾಮಿಗೆ, ಸೊಗಸಿನ ಸೀಮೆಗೆ, ಮೃಗಧರ ಜೂಟಿಗೆ, ರತ್ನ ಕಿರೀಟಿಗೆ, ಪೊಗಳುವ ಮುನಿ ಸಂತಾನಿಗೆ, ಮಾತಿಗೆ, ಬಗೆಗಳ ಒಡೆದುಮೆಗೆ ಜಯ ಜಯ ಅಂತ ಹೇಳ್ತಾರೆ. ಯಾಕಂದ್ರೆ ಪಾರ್ವತಿ ಕೂಡ ದೇವಿ ಆಕೆ, ನಾವು ದೇವಿ ಪುರಾಣವನ್ನು ನೋಡಿದಾಗ ಗೊತ್ತಾಗ್ತದ, ನಾನು ಬೇರೆ ಆ ದೇವಿ ಬೇರೆ ಅಂದ್ರೇ ನರಕ ಅಂತ ಹೇಳ್ತಾಳೆ ಆಕೆ. ಅಂದ್ರೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಎರಡೂ ಒಂದೇ. ಯಾಕಂತಂದ್ರೆ ಅಂತಹ ಒಂದು ನನ್ನನ್ನು ಯಾರು ಸ್ತುತಿ ಮಾಡ್ತಾರ ಅವ್ರಿಗೆ ನಡೆದ್ರೆ ಮಣ್ಣಾಗ್ತಾರ ಅಂತೇಳಿ ನಾನು ಎತ್ತಿ ಹಿಡಿತೀನಿ ಅಂತ ಹೇಳ್ತಾಳೆ. ಅವ್ರಿಗೆ ಏನಾರ ತೊಂದರೆ ಆದ್ರೆ ನಾನು ಸೆರಗಿನ್ಲಿಂದ ಗಾಳಿ ಬೀಸ್ತೀನಿ ಅಂತ ಹೇಳ್ತಾಳೆ. ಯಾವುದು ದೇವಿ ಪುರಾಣ ಅಂತ ಹೇಳ್ಬಿಟ್ಟು ನಾವು ಈಗ 9 ದಿವಸ ಕಾರ್ಯಕ್ರಮ ಮಾಡ್ತದೆ. ಯಾವಾಗ? ದಸರಾದಾಗ 9 ದಿವಸ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಎಷ್ಟೋ ಜನ ಹೇಳ್ತಾರೆ ದೇವಿ ಬೇರೆ ನಾನು ಬೇರೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ಯಾಕಂದ್ರೆ ದೇವಿ ನಮ್ಮ ಬಿಟ್ಟು ಬೇರೆ ಇಲ್ಲ. ಆದರೆ ಆಕಿ ಯಾವುದು ಅಭೇದ ರೀತಿಯಿಂದ ಇರುವಂಥದ್ದು. ಆ ರೀತಿಯಿಂದ ನನ್ನನ್ನು ಯಾರು ಸ್ತುತಿ ಮಾಡ್ತಾರ, ನನ್ನಲ್ಲಿ ಯಾರು ಭಕ್ತಿ ಮಾಡ್ತಾರ, ಅದಕ್ಕೆ ದೇವಿ ಅಲ್ಲ, ಅದು ದೇಹ. ದೇವಿ ಪುರಾಣ ಅಂತನ್ನುವಂಥದ್ದಲ್ಲ, ದೇಹದ ಪುರಾಣ. ದೇಹದ ಪುರಾಣದಲ್ಲಿ ಆ ದೇಹಿ, ಯಾಕಂದ್ರೆ ಆ ದೇವಿಯನ್ನು ಕಾಣಬೇಕಾಗ್ಯದ. ಈಗ ದೇವಿ ಪುರಾಣ ಅಂತೇಳಿ ಪುರಾಣಗಳನ್ನೆಲ್ಲ ಓದ್ತಾರಲ್ಲ, ದೇಹದ ಪುರಾಣ ಅದು. ದೇಹದ ಪುರಾಣದಾಗ ದೇವಿನ ಕಾಣ್ಬೇಕಾಗ್ಯದ. ಆಕೆ ಹೇಳ್ತಾರೆ, ನನ್ನನ್ನು ಯಾರು ಕಾಣಕ್ಕೆ ಬಡ್ದಾಡ್ತಾರ, ನನ್ನನ್ನು ಯಾರು ತಿಳ್ಕೊಳಕ್ಕೆ ಬಡ್ದಾಡ್ತಾರ ಅವರಿಗೆ ನಾನು ಭಾಳ ಏನು ಒಂದು ತೊಂದರೆ ಆಗ್ಲಾರ್ದಂಗೆ ನಾನು ನೋಡ್ಕೊಳ್ತೀನಿ, ನನ್ನ ಮಗು ಅಂತ ಸ್ವೀಕಾರ ಮಾಡ್ತೇನೆ. ಅವ್ರಿಗೆ ಏನಾರ ಆದ್ರೆ ನಾನು ಭಾಳ ಎಲ್ಲಿ ಒಂದು ಮುಳ್ಳು ಚುಸ್ತದೇನೋ ಅಂತ ನಾನು ಅವ್ರನ್ನ ಕಾಪಾಡ್ತೀನಿ, ಅವ್ರಿಗೆ ಯಾವುದೇ ನೋವಾಗ್ಲಾರ್ದಂಗೆ ನೋಡ್ಕೊಳ್ತೀನಿ ಅಂತ ಆಕೆ ಕೈ ಎತ್ತಿ ಹೇಳ್ತೀವಿ. ಯಾಕಂದ್ರೆ ಹಂಗದ, ಎಷ್ಟು ಅನ್ಯೋನ್ಯ ಭಕ್ತಿ ಮಾಡ್ತಾರ ಅಷ್ಟೇ ಆಕಿ ನಾನು ಅವ್ರಿಗೆ ಒಲಿತೀನಿ, ಅವರೇ ನಾನೇ ಆಗಿ ನಾನು ಮೆರಿತೀನಿ ಅನ್ನುವಂಥ ಭಾಷೆ ಕೊಟ್ಟಾಳಾಕಿ. ಯಾರು? ಆ ದೇವಿ.
ದೇವಿ ಯಾರೇ ಆಗಿರ್ಬೋದು, ಅಂಬಾಭವಾನಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಗಳಾಂಬ ಆಗಿರ್ಬೋದು. ಈ ರೀತಿ ಮುನಿ ಸಂತಾನಿಗೆ, ಅದ್ರಾಗ ಮುನಿಗಳಿಗೂ ಕೂಡ ಭಾಳ ಭಕ್ತಿ. ಈಗ ಅಂಬಾಮನ ಮಠದಾಗ ಸಾಧು ಸಂತರೆಲ್ಲ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತಂದಾಗ ಆಕೆ ಅದನ್ನೇ ಹೇಳಿದ್ದು, ನಾನು ಜ್ಞಾನದ ರೂಪದಲ್ಲಿದ್ದೀನಿ, ನನ್ನನ್ನು ತಿಳ್ಕೊಳ್ರಿ ಅಂತಲೇ ಹೇಳಿದಂಥದ್ದು. ಅದಕ್ಕೆ ಇಲ್ಲಿ ಆಕೆಗೆ ಇಲ್ಲಿ ಈ ಒಂದು ಸಾಧು ಸಂತರಿಗೇನು ಭಿನ್ನವಿಲ್ಲ, ಭೇದ ಭಾವ ಇಲ್ಲ. ಅಲ್ಲಿ ಚಿದಾನಂದ ಅವಧೂತರಿ ಪ್ರೇರಣೆ ಮಾಡಿದಳು, ಆಕೆ ನೀ ಜ್ಞಾನ ಸಂಪಾದನೆ ಮಾಡ್ಕೊ ಅಂತ ಪ್ರೇರಣೆ ಮಾಡಿದಳು. ಈಗ ಒಬ್ಬ ದೇವರು ಅಂತೇಳ್ಬಿಟ್ಟು ನಿಷ್ಕಾಮ ಭಕ್ತಿಯಿಂದ ನಾವು ಯಾವಾಗ ಮಾಡ್ತಾ ಮಾಡ್ತಾ ಹೋಗ್ತೀವಿ, ಆ ನಿಷ್ಕಾಮ ಭಕ್ತಿ ಜ್ಞಾನಕ್ಕೆ ಇಳೀತದೆ. ಯಾಕಂದ್ರೆ ಸಕಾಮ ಭಕ್ತಿ ಬೇರೆ, ನಿಷ್ಕಾಮ ಭಕ್ತಿ ಬೇರೆ. ಇವತ್ತು ಶ್ರಾವಣದಾಗ 1 ತಿಂಗಳು ಉಪವಾಸ ಇರ್ತೀನಿ, ನನಗೆ ಅದಾಗಲಿ ಇದಾಗಲಿ ಅಂತ ಮಾಡುವಂಥದ್ದಲ್ಲ. ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ನುವಂಥದ್ದು ಮಾಡೋದೇ ನಿಷ್ಕಾಮ ಭಕ್ತಿ. ಅದು ನನಗೆ ಅದು ಕೊಡು ಇದು ಕೊಡು ಅಂತೇಳಿ 1 ತಿಂಗಳು ಉಪವಾಸ ಇರ್ತೀನಪ್ಪ, ನಾನು ಕೆಲಸ ಮಾಡು ಅನ್ನುವಂಥದ್ದು ಸಕಾಮ ಭಕ್ತಿ ಆಗ್ತದೆ. ಅದು ನನಗೇನಿಲ್ಲ, ಮಾಡಿದ್ರೆ ಮಾಡೇ ಬಿಟ್ಟರು, ನಾನು ನಿನ್ನ ಸಲುವಾಗಿ ಇರ್ತೀನಿ ಅಂತ ಏನು ಇರ್ತಾರ, ಅದು ನಿಷ್ಕಾಮ ಭಕ್ತಿ ಆಗ್ತದೆ. ಅದಕ್ಕೆ ಫಲ ಏನಪ್ಪ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ, ಜ್ಞಾನದ ಮಾರ್ಗಕ್ಕೆ ತೊಗೊಂಡು ಹೋಗ್ತದೆ. ಅದಕ್ಕೆ ಇಲ್ಲಿ ಮತ್ತೆ ಹೇಳ್ತಾರೆ, ದುರಿತ ವಿರೋಧಿಗೆ ಸಲೆ ನಿರುಪಾದಿಗೆ, ವಿರಹಿತ ಮಾಯಿಗೆ ಶರಣ ಸಹಾಯಿಗೆ, ಪರಶಕ್ತಿಗೆ ಪಾವನ ಸದುಭಕ್ತಿಗೆ, ಸಿರಿಗದಿ ದೇವತಿಗೆ ಕರಿಮುಖ ಲೀಲಾ ಲೋಲಗೆ ಬಾಲಗೆ, ಕರಣ ವಿಶುದ್ಧಿಗೆ ಕಾಮಿತ ಸಿದ್ಧಿಗೆ, ಗುರು ಶಂಭುಲಿಂಗ ಜೀವಿಗೆ ಭಾವೆಗೆ, ಸುರಚಿರ ಶಾಂಭವಿಗೆ ಜಯ ಜಯ ಅಂತ ನಾನು ಆದಿಶಕ್ತಿಯ ಬಗ್ಗೆ ಬರೆದಿದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ದುರಿತ ವಿರೋಧಿಗೆ ಸೆಲೆ ನಿರುಪಾದಿಗೆ ಅಂದ್ರೆ ಪಾಪಕ ವಿರೋಧಿಯಾಗಿರುವಂತಹ ಪಾರ್ವತಿಯೇ, ಸೆಲೆ ನಿರುಪಾದಿಗೆ, ವಿರಹಿತ ಮಾಯಿಗೆ, ಶರಣ ಸಹಾಯಿಗೆ ಅಂದರೆ ಶರಣರಿಗೆ ಸಹಾಯಕವಾಗಿರುವಂಥ ಪಾರ್ವತಿ ದೇವಿ, ಪರಾಶಕ್ತಿ ಅಂದರೆ ಪರಬ್ರಹ್ಮಣಿಯಾಗಿರುವಂಥ ಪಾವನ ಸದುಭಕ್ತಿಗೆ, ಸಿರಿ ಈ ಗದಿ ದೇವತೆಗೆ, ಕರಿಮುಖ ಲೋಲ ಲೋಲೆಗೆ ಅಂದರೆ ಕರಿಮುಖ ಅಂದರೆ ಗಣಪತಿ. ಆ ಗಣಪತಿ ಒಂದ್ಸಲ ಏನಂತಂದ್ರೆ ಅರ್ಜುನನ ಹತ್ರ ಹೋಗಿರ್ತಾನೆ, ಯಾರು ಪರಮಾತ್ಮ ಅಲ್ಲಿ ಯುದ್ಧ ನಡಿಬೇಕಾದಾಗ ಆತ ಗಣಪತಿ ತಾಯಿಗೆ ಹೇಳಿರ್ತಿರ್ತಾನಂತ, ನಾನು ಹೋಗ್ಬಿಟ್ಟು ಅರ್ಜುನ್ ಜೊತೆ ಯುದ್ಧ ಮಾಡ್ತೀನಿ ಹೋಗ್ತೀನಿ ಅಂತ ಅಂತಿರ್ತಾನಂತ. ಆವಾಗ ಷಣ್ಮುಖ ಬಂದು ಹೇಳ್ತಾನಂತ, ನೋಡು ಇಂಥ ಹೊಟ್ಟೆ ತೊಗೊಂಡು, ಇಂಥ ಇಲಿಯನ್ನು ಇಟ್ಕೊಂಡು, ಇಂಥ ಮಾರಿ ತೊಗೊಂಡು ಈತ ಅಲ್ಲಿ ಹೋಗಿ ಯುದ್ಧ ಮಾಡ್ತಾನಂತ. ಇದು ಜಗತ್ತಿನ ಜನ ಪೂಜೆ ಯಾಕೆ ಮಾಡ್ತಾರಂದ್ರೆ ಪರಮಾತ್ಮನ ಮಗ ಅದನಂತ ಮಾಡ್ತಾರೆ ವಿನಃ ಈತನ ಗಣಪತಿ ನೋಡಿ ಯಾರೂ ಮಾಡಂಗಿಲ್ಲ ಪೂಜೆ ಅಂತ ನಗ್ತಿರ್ತಾನಂತ. ಆವಾಗ ಪಾರ್ವತಿ ನೋಡಿ ಮಕ್ಕಳು ಆಟ ಲೀಲಾ ನೋಡಿ ನಗ್ತಾ ಇರ್ತಾಳಂತ. ಅದಕ್ಕೆ ಕರಿಮುಖ ಲೀಲಾ ಲೋಲೆಗೆ ಅಂದ್ರೆ ಗಣಪತಿ ಲೀಲೆಯನ್ನು ನೋಡಿ ಖುಷಿ ಪಡುವಂಥ ಪಾರ್ವತಿ ದೇವಿಗೆ. ಕರ್ಣ ವಿಶುದ್ಧಿಗೆ ಕಾಮಿತ ಸಿದ್ಧಿಗೆ ಅಂದ್ರೆ ಕರ್ಣ ವಿಶುದ್ಧಿಗೆ, ಆಮೇಲೆ ಕಾಮಿತ ಸಿದ್ಧಿಗೆ ಕೇಳಿದಂಥವ್ರಿಗೆ ಕೇಳಿದ್ದನ್ನು ಕೊಡುವಂಥ ಗುರುಶಂಭುಲಿಂಗ ಜೀವಿಗೆ, ಭಾವೆಗೆ, ಸುರಚಿರ ಶಾಂಭವಿಗೆ ಜಯ ಜಯ ಅಂತ ಆದಿಶಕ್ತಿಯನ್ನು ವರ್ಣನೆ ಮಾಡುವಂಥದ್ದು. ಈ ರೀತಿಯಾಗಿ ಶಾಂಭವಿಯ ಸ್ತುತಿ ಅಲ್ಲಿ ಬರುತ್ತದೆ. ಅನಂತರ ಮುಂದಿನ ಸ್ಥಳದಲ್ಲಿ ಅಂದರೆ ಜೀವ ಸಂಬೋಧನ ಸ್ಥಳದಲ್ಲಿ ಪ್ರಪಂಚದ ದುಃಖವನ್ನು ಕಂಡು ಪರಿತಾಪ ಮತ್ತು ಆತ್ಮ ಜಾಗೃತಿಯ ನಿರೀಕ್ಷಣೆಗಳು ಬರ್ತವ ಅಂಥೇಳಿ ಷಡಾಕ್ಷರಿ ಸ್ವಾಮೀಜಿಗಳಿಗೆ ಶಿವಕಾರುಣ್ಯ ಸ್ಥಳದಲ್ಲಿ ಹೇಳಿದಂಥದ್ದು. ಪರಮಾತ್ಮ ಪಾರ್ವತಿಗೆ ಇಬ್ಬರಿಗೆ ಕೇಳಿಕೊಳ್ಳುವಂಥದ್ದು ಅಲ್ಲಿ ಎಲ್ಲಿ ಅಂದರೆ ಶಿವಕಾರುಣ್ಯ ಸ್ಥಳದಲ್ಲಿ ಬರುವಂಥ ವಿಚಾರಗಳನ್ನು ಎಲ್ಲ ಹೇಳಕತ್ತಾರೆ. ಆಮೇಲೆ ಜೀವ ಸಂಬೋಧನಾ ಸ್ಥಳದಲ್ಲಿ ಅಂದ್ರೆ ಪ್ರಪಂಚದಲ್ಲಿ ದುಃಖಗಳನ್ನು ಬರ್ತದ, ಆ ದುಃಖಗಳನ್ನು ಕಂಡು ಭಾಳ ಒದ್ದಾಡುವಂಥದ್ದು, ಕಷ್ಟ ಅನ್ನುವಂಥದ್ದು, ಈ ಆತ್ಮ ಜಾಗೃತಿ ವಿಚಾರಗಳು ಈ ಜೀವ ಸಂಬೋಧನದಲ್ಲಿ ಬರ್ತಾವೆ. ಆದರೆ ಒಂದು ನುಡಿಯನ್ನು ಹೇಳ್ತಾರೆ ಅವರು, ಒಂದು ಪದವನ್ನು ಹೇಳ್ತಾರೆ, ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ರಿ ನಿಜಗುಂಡ್ರಿಗೆ ಯಾವ ದುಃಖ ಹಾಕಿದು ಮನುಷ್ಯಾಗ ಒಕ್ಕಬೇಕು, ತಲೆಗೆ ಎಂಥ ವಿಚಾರಗಳು ಒಕ್ಕಬೇಕಂದ್ರೆ ಇಂಥ ಒಕ್ಕಬೇಕು. ಯಾವ್ದ್ಯಾವ್ದು ಬಾತಿಗೆ ಬರಲಾರ್ದು ಒಕ್ಕೊಂಡು ಚಂದನ ಒದ್ದಾಡೋಕ್ಕಿಂತ ಮನುಷ್ಯನಿಗೆ ಬರುವಂಥದ್ದು ಒಂದು ವಿಚಾರ ತಲೆಗೆ ಹೊಕ್ಕೊಂಡ್ಬಿಡ್ತಂತಂದ್ರೆ ಅವ್ನು ನಿದ್ದೆ ಅದಕ್ಕೆ ಹೇಳ್ತಾರೆ, ಅವ್ರು ನಿದ್ರೆ ಬಾರದಿದೆನ್ನ ನಿದ್ರೆನೇ ಬರ್ತಾ ಇಲ್ಲ ನನಗೆ. ಯಾಕೆ ಬರ್ತಾ ಇಲ್ಲ ಅಂತಂದರೆ ಪರಿಭವ ದುಃಖ ಅಂತಂದರೆ ಜನನ ಮರಣದ ದುಃಖ. ಈ ದುಃಖವನ್ನು ಇದು ಹೆಂಗಂದ್ರೆ ಸಮುದ್ರವೆನಿಸುವ ಸಾಯಸವ ನೆನೆದು
ಇದು ಸಮುದ್ರೋಪಾದಿಯಿಂದ ಒಂದೊಂದು ಕ್ಷಣ ತಪ್ಪಿತಲ್ಲಪ್ಪ. ಜ್ಞಾನಿ ಏನು ಚಿಂತೆ ಮಾಡಕತ್ತೇನಂದ್ರೆ ಒಂದು ತಲೆ ಒಕ್ಕೊಂಬಿಡ್ತು. ಏನು ಅಂತಂದ್ರೆ ಈ ಪರಮಾರ್ಥ, ಈ ಜನನ ಮರಣ ಅಂದ್ರೇನು, ದುಃಖ ಅಂದ್ರೇನು, ಅದ್ರ ಬಗ್ಗೆ ಹೇಳ್ತಾರೆ ಅವರು. ನಿದ್ರೆ ಬರಲ್ದು, ಇದನ್ನು ಕೇಳಿಬಿಟ್ಟು ನಿದ್ರೆ ಬರಲ್ದು. ಯಾಕಂದ್ರೆ ಒಂದು ಕ್ಷಣ, ಒಂದು ತಾಸು ಅನ್ನುವಂಥದ್ದು ಕೂಡ ನನಗೆ ಭಾಳ ಕಷ್ಟ ಅನ್ಸಾಕತ್ತದ. ಯಾಕಂದ್ರೆ ಇನ್ನು ನಾನು ಬೇಗ ತೀವ್ರತವಾಗಿ ತಿಳ್ಕೊಬೇಕಾಗ್ಯದ. ಅದಕ್ಕೆ ಇಂಥ ಒಂದು ಸಾಯಸವ ನೆನೆದು ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಮುಂದಿನದ್ರಾಗ ಹೇಳ್ತಾರೆ ನೋಡ್ರಿ. ಭಾಳ ಮುಮುಕ್ಷಿಗೆ ಈ ವಿಚಾರ ತಲೆಗೆ ಹೊಕ್ಕಂತಂತಂದ್ರೆ ಅವ್ರು ಬಿಡಂಗಿಲ್ಲ, ಎಲ್ಲಿ ಒಕ್ಕರು ಬಿಡಂಗಿಲ್ಲ ಅದಕ್ಕೆ ತಾತವ್ರು ಹೇಳ್ತಿದ್ರು, ನಿಮಗೆ ಟೈಮ್ ಐತಿ ನೋಡ್ರಿ, ಇನ್ನು ಯಾವಾಗ ಎಚ್ಚರ ಆಗ್ತೀರಿ, ಬೇಗ ಎಚ್ಚರ ಆಗ್ರಿ ಅಂತಿದ್ರು ಅವ್ರು ಪಾಪ. ಈಗ ಅವ್ರು ಹೇಳ್ತಾರೆ ಯಾಕೆ ನಿದ್ರೆ ಬರಲಿಲ್ಲ ನಿಜಗುಣ್ರಿಗೆ, ಯಾವುದನ್ನು ತಲೆಗೆ ಹೊಕ್ಕೊಂಡಿತ್ತು ಅವ್ರಿಗೆ ಅನ್ನೋದು ಈ ಪದದಿಂದ ಹೇಳ್ತಾರೆ ಅವರು. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ ಬಹುಬಾಧೆ ಗಲಸಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಪಾಪಾನುಗುಣದಿಂದ ಈಗ ನಮ್ಮ ಎದುರುಗಡೆ ಗಿಡ ಮರ ಇವೆಲ್ಲ ಕಾಣಕತ್ತೇವಂದ್ರೆ ಅವು ಜೀವಾತ್ಮಗಳು, ಆದರೆ ಶರೀರ ಬೇರೆ ಅದ. ಒಳಗಡೆ ಇರುವಂಥ ಆತ್ಮ ಜೀವಾತ್ಮ ಒಂದೇ ಅದು. ಅದಕ್ಕೆ ಎದಕ್ಕೆ ಆ ಶರೀರ ಬಂತಪ್ಪ, ಗಿಡ ಆಯಿತು ಮರ ಆಯಿತು. ಗಿಡ ಅಂದರೆ ಸಣ್ಣ ಸಣ್ಣ ಬಳ್ಳಿಗಳು, ಸಣ್ಣ ಸಣ್ಣ ಗಿಡಗಳು, ಅವಕ್ಕೆ ಗಿಡ ಅಂತಾರೆ. ಮರ ಅಂದರೆ ದೊಡ್ಡ ದೊಡ್ಡ ಮಾವಿನ ಗಿಡಗಳು ಅವು ಇರ್ತಾವೆ, ಅವಕ್ಕೆ ಮರ ಅಂತಾರೆ. ಇವು ಗಿಡ ಮರ ಕ್ರಿಮಿಗಳ ರೂಪಾಗಿ ಇವೆಲ್ಲ ನಮ್ಮ ಕಣ್ಣು ಮುಂದೆ ಜೀವಿಗಳು ಕಾಣಕತ್ತೇವೆ ನೋಡ್ರಿ. ನಾವು ಯಾಕಂದ್ರೆ ನಮ್ಗೆ ಅನೆಸ್ತೇಸಿ ಇದ್ದಂಗೆ ಆಗಿಬಿಟ್ಟದ ನಮ್ಗೆ. ಹೆಂಗಂದ್ರೆ ಅನೆಸ್ತೇಸಿ ಕೊಟ್ಟಾಗ ರೋಗಗಳೇ ಗೊತ್ತಾಗಂಗಿಲ್ಲ, ಅನೆಸ್ತೇಸಿ ಕೊಟ್ಟಾಗ ಆಪ್ರೇಷನ್ ಮಾಡೋದು ಗೊತ್ತಾಗಂಗಿಲ್ಲ. ಅದ್ರಂಗೆ ನಮ್ಗೆ ಏನಾಗ್ಯದ ಅಂತಂದ್ರೆ ಈ ಜಗತ್ತಿಗೆ ಬಂದೀವಿ ಅಂದರೂ ಕೂಡ ಜ್ಞಾನಿಗಳು ಇಷ್ಟು ಹೇಳ್ತಾರಂದ್ರೂ ಕೂಡ ನಾವು ಅನೆಸ್ತೇಸಿದಾಗಿದ್ದಂಗೆ ನಮ್ಗೆ ವಿಚಾರಗಳು ತಲೆಗೆ ಒಕ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಬಡ್ದೋಗಿಬಿಡ್ತಾವೆ. ಯಾಕೆ ಬಡ್ದೋಗ್ತಾವೆ ಅಂತಂದ್ರೆ ನಾವು ಹಿಂದೆ ಮಾಡಿದಂಥ ಹಲವಾರು ಪಾಪ ಪುಣ್ಯಗಳ ಕ್ರಮವಾಗಿ, ಪುಣ್ಯ ಇದ್ದಾಗ ಪಟಕ್ಕಂತ ತಿಳಿತದ, ಕೇಳ್ಬೇಕಪ್ಪ ಅನ್ನಿಸ್ತದ, ಇಂಥವೆಲ್ಲ ಮಾಡ್ತದೆ. ಪಾಪ ಇದ್ದಾಗ ಆರ್ಸಿ ಹೊಡೆದು ಬಿಡ್ತದೆ, ಬೇಡ ಅಂತೆ. ಇಷ್ಟೇ ದೊಡ್ಡ ಪಾಪ ದೊಡ್ಡ ಪುಣ್ಯ ಅಂತಂದ್ರೆ ದೊಡ್ಡದು ಏನೋ ಆಗಿಬಿಟ್ಟದಂದ್ರೆ ಅವ್ರು ಪಾಪ ಮಾಡ್ಯಾರ ಅನ್ನೋದು ಇಲ್ಲಿ. ಅವರು ಭಾಳ ದೊಡ್ಡ ಶ್ರೀಮಂತರಾಗ್ಯಾರ, ಅವ್ರು ಭಾಳ ಪುಣ್ಯ ಮಾಡ್ಯಾರ ಅನ್ನೋದೇನಿಲ್ಲ. ಪರಮಾರ್ಥದ ವಿಚಾರದಲ್ಲಿ ಜ್ಞಾನಿಗಳ ವಿಚಾರದಲ್ಲಿ ಯಾರು ಶಾಸ್ತ್ರವನ್ನು ಕೇಳಬೇಕು, ಪರಮಾರ್ಥವನ್ನು ಮಾಡ್ಕೊಳ್ಬೇಕು, ಆಧ್ಯಾತ್ಮವನ್ನು ಮಾಡ್ಕೊಳ್ಬೇಕು ಅಂತ ಭಾವ ಬರ್ತದೋ ಅದಕ್ಕಿಂತ ಪುಣ್ಯ ಜಗತ್ತಿನೊಳಗೆ ಯಾವುದೂ ಇಲ್ಲ. ಯಾರು ಏನೇ ಇದ್ದರೂ ಕೂಡ ಅದನ್ಯಾರು ಕೇಳ್ತಾರ? ಆ ಶಾಸ್ತ್ರ ಅಂದ್ರೇನು, ಶ್ರುತಿಗಳಂದ್ರೇನು, ಆಧ್ಯಾತ್ಮ ನಾನು ಯಾಕೆ ಮಾಡ್ಕೊಳ್ಬೇಕು? ಅದರಿಂದ ಏನಾಗ್ತದಂತೆ ಯಾವ ಭಾವ ಬರ್ತದ ಅದಕ್ಕಿಂತ ಹೆಚ್ಚಿನ ಪಾಪ ಯಾವುದೂ ಇಲ್ಲ ಪರಮಾರ್ಥದಲ್ಲಿ. ಇದು ಸತ್ಯ ಸತ್ಯ ಸತ್ಯ. ಪಾಪ ಪಾಪ ಹೆಂಗ್ರಪ್ಪ, ಪಾಪ ಅಂದ್ಗಳೇನು ದೊಡ್ಡದೇನು? ಯಾಕಂತಂದ್ರೆ ಈ ಶರೀರಕ್ಕೆ ಬಂದ ಮೇಲೆ ಒಂದು ಒಳ್ಳೆಯದೇ, ಶರೀರಕ್ಕೆ ರೋಗಾರ ಬರ್ತದ, ರುಜಿನರ ಬರ್ತದ, ನಾನಾ ರೀತಿಯಿಂದ ಆಗ್ತದೆ. ಇದು ಪ್ರಾರಬ್ಧ. ಪ್ರಾರಬ್ಧ ಅಂದರೆ ಹಿಂದೆ ನಾವು ಕಟ್ಕೊಂಡು ಬಂದೀವಿ, ನಾವು ಏನು ಮಾಡ್ಕೊಂಡ್ರು ಕೂಡ ಅದು ಶರೀರಕ್ಕರ ಬರಲಿ, ಸುಖ ಬರಲಿ, ದುಃಖ ಬರಲಿ, ಇದು ಪ್ರಾರಬ್ಧದ ರೂಪವಾಗಿ ಬರ್ತದೆ. ಇದು ಪರಮಾರ್ಥದಲ್ಲಿ ಪಾಪ ಪುಣ್ಯ ಅಧಿಕ ಪಾಪ ಅಧಿಕ ಪುಣ್ಯ ಅಂತಾರಂತಂದರೆ ಇಷ್ಟೇ. ಯಾರೇ ಈ ಭಾವದಲ್ಲಿ ತಿಳ್ಕೊಳ್ಬೇಕನ್ನುವಂಥ ಭಾವ ಏನು ಬರ್ತದ ಅದು ಪುಣ್ಯ. ಈ ತಿಳ್ಕೊಂಡ್ರೆ ಏನಾಗ್ತದ, ಇದನ್ನ ಯಾಕೆ ತಿಳ್ಕೊಬೇಕನ್ನುವಂಥ ಭಾವ ಬರ್ತದ. ಇದ್ರ ಕಡೆ ಮುಖ ಕೂಡ ಹಾಕಂಗಿಲ್ಲಲ್ಲ. ಅದಕ್ಕಿಂತ ಹೆಚ್ಚಿನ ಪಾಪ ಜಗತ್ತಿನೊಳಗೆ ಯಾವುದೂ ಇಲ್ಲ. ಆಧ್ಯಾತ್ಮ ಮಾರ್ಗದಲ್ಲಿ ಇದೇ ದೊಡ್ಡ ಪಾಪ, ಕೇಳದೇ ಇರುವಂಥದ್ದೇ ದೊಡ್ಡ ಪಾಪ ಇದು. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರಿಗೇನಾಯಿತು, ಪಾಪಾನುಗುಣದಿಂದ ಗಿಡ ಮರ. ಈ ಗಿಡ ಮರಗಳು ಬೇರೆ ಬೇರೆ ಶರೀರ ಬಂದವಂದ್ರೆ ಕೇಳೋಕೆ ಅವಕಾಶ ಐತೆ ನೌಕ. ಎಷ್ಟು ಪಾಪ ಮಾಡಿರ್ಬೇಕು. ಅವು ನಿಂತಲ್ಲೇ ನಿಂದಿರಬೇಕು, ಕುಂತ ಏನು ಬೆಳೆದಾವ ಅಲ್ಲೇ ಬೆಳಿಬೇಕು. ಯಾರು ಓಡಿಸ್ಕೊಂಡ್ರೇನು. ಯಾಕಂತಂದ್ರೆ ಅವಕ್ಕೆ ಶರೀರ ಹಂಗೆ ಬಂತು. ನಮಗೆ ಈ ಶರೀರ ಯಾಕಂದ್ರೆ ನಮ್ಮೊಳಗಡೆ ಇರುವಂಥ ಜೀವ ಅದರಲ್ಲಿರುವಂಥ ಜೀವ ಒಂದೇ ಅದ, ಆದರೆ ಶರೀರ ಬೇರೆ ಬಂದದ, ಮ್ಯಾಲಿನ ತೊಗಟಿ ಬೇರೆ ಬಂದದ. ಯಾಕೊಬ್ರು ಶ್ರೀಮಂತರು ಒಳ್ಳೆ ಬಟ್ಟೆ ಹಾಕ್ತಾರೆ, ಬಡವರು ಹರಿದದ್ದು ಅಂಥದ್ದು ಯಾವುದೋ ಬಟ್ಟೆ ಹಾಕ್ತಾರೆ. ಅದ್ರ ಒಳಗಡೆ ಇರುವಂಥ ಶರೀರ, ಶ್ರೀಮಂತನ ಶರೀರನೂ ಅಷ್ಟೇ ಅದ, ಬಡವನ ಶರೀರನೂ ಅಷ್ಟೇ ಅದ. ಅದ್ರ ಮ್ಯಾಲೆ ಬಟ್ಟೆಗಳು ಮಾತ್ರ ಬೇರೆ ಬೇರೆ ಅದಾವ. ಯಾಕಂದ್ರೆ ಅವು ಭಾಳ ಶ್ರೀಮಂತ ಅದನ, ಚಲೋ ಬಟ್ಟೆ ಹಾಕ್ಕೊಂಡಾನ. ಇವಾಗ ಬಡವ ಅದನ, ಎಂಥದೋ ಬಟ್ಟೆ ಹಾಕ್ಕೊಂಡಾನ. ಅದ್ರಂಗ ಇಲ್ಲಿ ಕೂಡ ಶರೀರ ಬಂದದಂದ್ರೂ ಕೂಡ ಪುಣ್ಯ ಇದ್ದದಕ್ಕೆ ಒಳ್ಳೆ ಶರೀರ ಬಂತು, ಪಾಪ ಇದ್ದದಕ್ಕೆ ಗಿಡ ಮರಗಳ ಶರೀರ ಬಂತು, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಮತ್ತು ಅವು ಗಿಡ ಮರಗಳು ಮತ್ತು ಒಂದಲ್ದು ಒಂದು ಸಲ ಮತ್ತು ನಾವು ಹಂಗೆ ತಿರುಗ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ.
ಎಲ್ಲ ಮತ್ತೆ ಕಲಿತೀವಿ, ಮುಂದೂ ಕಲಿತೀವಿ, ಈಗನೂ ಕಲಿತೀವಿ. ಈಗೇನು ಜಗತ್ತಿನೊಳಗೆ ಈ ಬ್ರಹ್ಮಾಂಡ ಅದಲ್ಲ, ಈ ಬ್ರಹ್ಮಾಂಡದಾಗ ಎಲ್ಲರೂ ಸೇರಿ ಬಂದ್ರೆ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ, ಈಗ ನಾವು ಟ್ರೈನ್ನಾಗ ಅಲ್ಲಿ ಇಲ್ಲಿ ಕುಂತಿರ್ತೀವಿ, ಯಾರೋ ಎದುರುಗಡೆ ಬಂದಿರ್ತಾರೆ, ಅವ್ರು ನಾವು ಮಾತಾಡಿರ್ತೀವಿ, ಹಿಂದೆ ಕೂಡಿರ್ತೀವಿ. ಅದಕ್ಕೆ ಯಾರು ನಮ್ಮಿಂದ ಬಿಟ್ಟು ಹೋಗ್ಯಾರಂದ್ರೂ ಕೂಡ ಈಗ ನಮ್ಮಿಂದ ಎಷ್ಟೋ ಮಂದಿ ಸತ್ರು, ನಾವು ಹುಟ್ಟಿ ಇಷ್ಟು ಬಂದೀವಿ ಅಂದ್ರೆ ಎಷ್ಟೋ ಮಂದಿ ಸತ್ರು ಅಂದ್ರೆ ಮತ್ತು ನಮಗೆ ಭೇಟಿ ಆಗ್ತಾರೆ ಮುಂದೆ, ಮತ್ತು ಅವ್ರು ನಮಗೆ ಭೇಟಿ ಆಗ್ತಾರೆ, ಮತ್ತು ಅವ್ರು ಈಗ ಬಂದಿರ್ತಾರೆ. ಎಲ್ಲ ಹಿಂಗೆ ಕಲಕ್ ಮಲಕ ಯಾವ ಜ್ಞಾನಿ ಒಬ್ಬ ಇಲ್ಲಿ ತಿಳ್ಕೊಂಡು ಬೇರೆ ಆಗ್ತಾನೆ ಅಷ್ಟೇ. ಆ ಬೇರೆ ಆಗ್ತಾನಂದ್ರೇನ ಆನಂದಕ್ಕೆ ಹೋಗ್ಬಿಡ್ತಾನಂತ, ಆನಂದವಾಗಿರೋಂಥ ಯಾವ ದುಃಖ ಸಂಬಂಧ ಇಲ್ಲ ಅನ್ನೋರಂಗೆ ಮಾಡ್ಕೊಂಡ್ಬಿಡ್ತಾನಂತ. ಯಾವುದು ಸಂಬಂಧ ಇಲ್ಲ ದುಃಖಗಳು. ಆ ರೀತಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಹುಟ್ಟಿದವ್ರು ಸಾಯಲೇಬೇಕು, ಸತ್ತವ್ರು ಹುಟ್ಟಲೇಬೇಕು. ಮತ್ತು ಮಲಕೆ ಎಲ್ಲರೂ ಅವ್ರಿಗೆ ನಾವು ಭೇಟಿ ಆಗ್ತೀವಿ, ನಮ್ಗೆ ಅವ್ರು ಭೇಟಿ ಆಗ್ತೀವಿ ಅಷ್ಟೇ, ಇಲ್ಲೇನಿಲ್ಲ. ಅದಕ್ಕೆ ಪಾಪ ಈಗ ಭಾಳ ದೊಡ್ಡ ನಿದ್ರಿಗೆ ಹೋಗಿರ್ತಾನೆ, ಈ ಸಣ್ಣ ನಿದ್ರೆ ಮಕ್ಕೊಂಡು ಎದ್ದೇಳ್ತೀವಿ. ಈಗ ಪಾಪಾನು ಗುಣದಿಂದ ಗಿಡ ಮರಗಳು ಆಗ್ಯಾವಪ್ಪ. ಗಿಡ ಮರಗಳಾಗ್ಯಾವ ಅಂತಂದ್ರೆ ಇಂಥ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ ಬಹುಬಾಧೆಗಲಿಸಿ. ಮೊದಲ ದೊಡ್ಡ ಪಾಪ ಯಾವುದು? ಗಿಡ. ಅದಕ್ಕಿಂತ ಯಾಕಂತಂದ್ರೆ ಇಲ್ಲಿ ಭಾಳ ಕ್ರಮವಾಗಿ ತಗೊಳ್ತಾರೆ. ದೊಡ್ಡ ಪಾಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು ಮರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು ಕ್ರಿಮಿ, ಮತ್ತು ಕೀಟ ಪತಂಗಾದಿಯಾಗಿ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲೆ ಹೋಗ್ತಾ ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ ಪಶುರೂಪ ಅಂತಂದ್ರೆ ಇವು ನಾವು ಹಸುಗಳು, ಮನುಷ್ಯರು ಕೂಡ ಹಿಂಗೇನೆ. ಯಾಕಂದರೆ ಅದನ್ನು ಮಾಸಿನಿಂದನೇ ಬಂದದ್ದು ಯಾವುದು? ಈ ಶರೀರ ಮಾಸಿನಿಂದ ಬಂದು ತಾತರು ಹೇಳ್ತಿದ್ರು. ಯಾಕಂದ್ರೆ ಮಾಸಿನಿಂದ ಬಂದದ್ದು ನೋಡ್ರಿ ಈ ಶರೀರ. ಹೊಟ್ಯಾಗ ಈ ಪಶುಗಳು ಹಿಂಗೆ ಬಂದಾವ, ಮಾಸಿನಿಂದ ಬಂದಾವ. ಅದಕ್ಕೆ ಅವು ಹಿಂದಡ್ದಾವ, ಹಿಂದಕ್ಕೆ ಹೋಗ್ಯಾವ. ನೀವು ಮುಂದಿನಿಂದ ಹುಟ್ಟಿದೆ, ಮುಂದಿನ ತಿಳ್ಕೊ, ಹಿಂದಕ್ಕೆ ಯಾಕೆ ಹೋಗ್ತಿದಿ ಅಂತಿದ್ರು ತಾತವ್ರು. ಬಸವಾನಂದ್ರೆ ಏನು ಹೇಳ್ತಿದ್ರು ಅಂದ್ರೆ, ಮುಂದಿನಿಂದ ಹುಟ್ಟಿದೆ, ಮುಂದಿಂದ ತಿಳ್ಕೊ ಅಂತಿದ್ರು ಅವರು. ಅದಕ್ಕೆ ಎಲ್ಲ ಜೀವಿಗಳಿಗಿಂತ ನೀ ಬೇರೆ ರೀತಿಯಾಗಿ ಬಂದಿದ್ಯಪ್ಪ, ತಿಳ್ಕೊಳಕ್ಕೆ ಬಂದಿದ್ದಿ, ಮುಂದಿನ ತಿಳ್ಕೊ. ಅದಕ್ಕೆ ನಮಗೆ ಸೃಷ್ಟಿ ಒಳಗೆ ನಾನಾ ರೀತಿಯಿಂದ ಅದಕ್ಕೆ ಪ್ರಶ್ನೆನೂ ಹೇಳದ, ಉತ್ತರನೂ ಹೇಳದ, ತಿಳ್ಕೊಳ್ಳೋ ತಾಕತ್ತು ನಿನ್ನ ಹತ್ರ ಬರಬೇಕು. ಈ ರೀತಿಯಾಗಿ ಇಷ್ಟೆಲ್ಲ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ ಬಹುಬಾಧೆಗಲಿಸಿ ಜನ್ಮಾಂತರದಲ್ಲಿ ಇಷ್ಟು ಶರೀರಗಳನ್ನು ತೊಟ್ಕೊಂಡು ಬಂದಿದ್ದೀನಿ, ಭಾಳ ಕಷ್ಟವನ್ನು ಪಟ್ಟಿದ್ದೀನಿ ಅಂತ ಆವಾಗ ನಿಜಗುಣ್ರಿಗೆ ಭಾಳ ಅರ್ಥ ಆಗಿದೆ. ಒಬ್ಬ ರಾಜ ಅಂತ ಅಂದ್ಕೊಳ್ಳಿಲ್ಲ ಅವರು, ಹಿಂದಿಂದೆಲ್ಲ ವಿಚಾರ ಮಾಡಿದರು. ಇಷ್ಟೆಲ್ಲ ಶರೀರಗಳನ್ನು ಬಿಸಾಕಿ ಬಂದಿದ್ದೀನಿ, ಈ ಮಹಾರಾಜನಾಗಿ ಬಂದಿದ್ದೀನಿ ಅಂದರೂ ಕೂಡ ನನಗೆ ಇಷ್ಟೇ ಶಾಶ್ವತ ಏನೂ ಅಲ್ಲ, ಇದನ್ನು ಬಿಸಾಕಿ ಹೋಗುವಂಥದ್ದಲ್ಲ ಅಂತ ಭಾಳ ವಿಚಾರ ಆಯ್ತು ಅವರಿಗೆ. ಈ ರೀತಿ ತಿಳ್ಕೊಂಡು ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಮತ್ತೇನು ಹೇಳಿದ್ರು ಅವರು? ಭೂತ ಪಂಚಕದ ರೂಪಾಗಿ, ಔಷಧಿಯಾಗಿ, ಧಾತು ಸಪ್ತಕದ ರೂಪಾಗಿ, ತಂದೆಯೋಳು ಮಾತೆಯ ಸೂತಕ ರುಧಿರ ರೂಪಾಗಿ ಮತ್ತಿ ತನುವಾಗುವ ಅಚ್ಚರಿಯನ್ನು ಕೇಳಿ. ಯಾಕಂದರೆ ಈ ಶರೀರ ಹಾಗೆ ಆಗ್ಬಿಡ್ತದೇನಪ್ಪ ಅಂತಂದರೆ, ಇಲ್ಲ, ಪಂಚಭೂತಕದ ರೂಪಾಗಿ. ಪಂಚಭೂತಕ ಯಾವ್ರಿ? ವಾಯು, ಇದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪಂಚಕದ ರೂಪಾಗಿ, ಭೂತ ಪಂಚಕದ ರೂಪಾಗಿ, ಔಷಧಿಯಾಗಿ ಅಂದ್ರೆ ಚಂದ್ರಲೋಕ, ಆಮೇಲೆ ಮೇಘಮಂಡಲದಾಗ ಬರ್ತದೆ, ಆಕಾಶದಲ್ಲಿ ಬರ್ತದೆ. ಯಾರು? ಜೀವ ಭಾಳ ಒಂದು ಸಣ್ಣ ಕೂದಲ ತೊಗೊಂಡ್ರೆ ಆ ಕೂದಲು ಎಳಿ ಒಳಗೆ 100 ಭಾಗಕ್ಕೆ ಸಮ ಅಂತ. 100 ಭಾಗ ಮಾಡಿದಾಗ ಅದಕ್ಕೆ ಒಂದು ಸಣ್ಣ ಭಾಗಕ್ಕೆ ಸಮ ಅಂತ ಜೀವ. ಆ ಜೀವ ಸ್ಥೂಲ ಶರೀರವನ್ನು ಇಲ್ಲಿ ಬಿಡ್ತದ, ಸೂಕ್ಷ್ಮ ಶರೀರವನ್ನು ತೊಗೊಂಡು ಹೋಗ್ಬಿಡ್ತದ. ಸೂಕ್ಷ್ಮ ಶರೀರ ಹೋಗ್ಬಿಡ್ತದೆ. ಯಾಕಂದ್ರೆ ಸ್ಥೂಲ ಶರೀರದ ಕಷ್ಟ ಈಗ ಈ ಪ್ರಾಕ್ಟಿಕಲ್ಲಾಗಿ ನಾವು ಸ್ಥೂಲ ಶರೀರದ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಅದರ ಜೊತೆ ಸೂಕ್ಷ್ಮ ಶರೀರ ಇಲ್ಲಿ ಮುಂದೆ ಅನುಭವಿಸೋದು ಯಾವುದು? ಸೂಕ್ಷ್ಮ ಶರೀರ. ಮುಂದೆ ಸೂಕ್ಷ್ಮ ಶರೀರನೇ ಕಷ್ಟಕ್ಕೆ ಹೋಗೋದು. ಇಹ ಪರಕ್ಕೆ ತಿರುಗಾಡುವಂಥದ್ದು ಯಾವುದಂದ್ರೆ ಸೂಕ್ಷ್ಮ ಶರೀರನೇ. ಇದು ಏನು ಮಾಡ್ತೀವಿ ಅಂತಂದ್ರೆ, ಈಗ ಇಷ್ಟೇ ಮಾಡಿ ಅಲ್ಲಿ ಮೇಘಮಂಡಲಕ್ಕೆ ಬಂದು ಆಕಾಶಕ್ಕೆ ಬರ್ತದೆ. ಆಕಾಶದಲ್ಲಿ ಇದ್ದುಕೊಂಡು ವಾಯುವಿನಾಗ ಸೇರ್ತದೆ. ವಾಯುವಿನಾಗ ಸೇರಿಬಿಟ್ಟು ಅಗ್ನಿ ಒಳಗೆ ಸೇರ್ತದೆ, ಬೆಂಕಿ ಒಳಗೆ.
ಬೆಂಕಿದಾಗ ಸೇರಿಕೊಂಡು ಜಲದೊಳಗೆ ಸೇರ್ತದ, ಜಲದೊಳಗೆ ಸೇರಿಕೊಂಡು ಭೂಮಿಯಲ್ಲಿ ಬರ್ತದ, ಭೂಮಿಯಲ್ಲಿ ಬಿದ್ದಾಗ ಈಗ ಮಳೆಗಳ ಮೂಲಕ ಬರ್ತದೆ, ಮಳೆಗಳ ಮೂಲಕ ಬಂದಾಗ ಅಲ್ಲಿ ಭೂಮಿಗೆ ಬೀಳ್ತದೆ, ಅಲ್ಲಿ ಬಂದು ಗಿಡ ಮರಗಳಲ್ಲಿ ಸೇರಿಬಿಡ್ತದೆ ಅನ್ನದಲ್ಲಿ. ಅಲ್ಲಿ ಕೂಡ ಪಾಪಾನುರೂಪದಿಂದ ನೋಡ್ರಿ, ಯಾಕಂದರೆ ಒಂದು ಜನ್ಮ ಬರಬೇಕಾದ್ರೆ ಎಷ್ಟು ಪಾಪ ಪುಣ್ಯದಿಂದ ಬರ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವು ಜೀವಿಗಳು ಭಾಳ ಪಾಪ ಇತ್ತಂದ್ರೆ ನಾವು ಹಂದಿ ತಿಂತಂದು ನೋಡ್ರಿ ಮಲದಲ್ಲಿ ಹೋಗ್ಬಿಟ್ಟಿರ್ತದೆ ಪಾಪ, ನೋಡ್ರಿ ಹೆಂಗಿರ್ತದ. ಮತ್ತು ಕೆಲವು ಹಸಿರು ತರಕಾರಿ ತಿಂತಾವೆ ನೋಡ್ರಿ, ಇವು ಯಾವ ಮೇಕೆಗಳು, ಹಸುಗಳು ಅವೆಲ್ಲ ಅದ್ರಾಗ ಹೋಗ್ಬಿಡ್ತದೆ. ಕೆಲವು ಔಷಧಿಯಲ್ಲಿ ಅಂತಂದರೆ ಕೆಲವು ಭತ್ತಗಳಲ್ಲಿ, ಕೆಲವು ಆಹಾರ ಜನ ತಿಂತೀವಲ್ಲ ನಾವೆಲ್ಲ ಅದರಲ್ಲಿ ಬರ್ತದೆ. ಕೆಲವು ಹಣ್ಣುಗಳಲ್ಲಿ ಇನ್ನೂ ಭಾಳ ಪುಣ್ಯ ಮಾಡಿತಂದ್ರೆ ಫಲಗಳ ರೂಪಾಗಿ ಬರ್ತದೆ. ಅದಕ್ಕೆ ಇಂದಿನ ಋಷಿಗಳು ಮಕ್ಕಳಾಗಿರಲಿಲ್ಲ ಅಂದ್ರೆ ಒಂದು ಬಾಳೆಹಣ್ಣು ಹಣ್ಣುಗಳನ್ನು ಫಲರೂಪವಾಗಿ ಇದನ್ನು ತಿಂದ್ರಿ ನಿಮ್ಮ ಮಕ್ಕಳಾಗ್ತಾವೆ ಅಂತಿದ್ರು. ಯಾಕಂದ್ರೆ ಅದು ಭಾಳ ಪುಣ್ಯದ ಜೀವ ಇತ್ತಂದ್ರೆ ಫಲಗಳಲ್ಲಿ ಬರ್ತದೆ. ಇಲ್ಲಿ ಬಂದು ಬೀಳಬೇಕಾದ್ರೂ ಕೂಡ ಭಾಳಷ್ಟು ಥರ ಪಾಪ ಪುಣ್ಯ ಸೇರಿರ್ತದೆ ನೋಡಿ. ಭಾಳ ಗಣಿತ ಅದಿಲ್ಲಿ ಲೆಕ್ಕ ಸೂತ್ರ, ಒಂದು ಸೂತ್ರ ಬಂತಂದ್ರೆ ಗಣಿತ ಪಟ 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 ಬಿಡಿಸ್ಬಿಡ್ತಾರೆ. ಅದ್ರಾಗ ಇಲ್ಲಿ ಕೂಡ ಬರೇ ಮಾವಿನ ಗಿಡ ಸೀಸನ್ ಪ್ರಕಾರ ಆಗ್ತದ್ರಿ, ಜೋಳ ಸೀಸನ್ ಪ್ರಕಾರ ಆಗ್ತದಂದ್ರೆ ನಮ್ಮ ಶರೀರದಲ್ಲಿ ಕೂಡ ಭಾರಿ ಸೀಸನ್ ಪ್ರಕಾರನೇ ನಡೀತಾವೆ. ಏನೇ ಮಾಡು ಏನೇ ಬಿಡು ನಾವು ಅದನ್ನು ಅಲ್ಲಿ ಕ್ರಮಬದ್ಧವಾಗಿ ನಡೀತಾ ಇದ್ದಾವ. ಅದಕ್ಕೆ ಚಿತ್ರವಾಗಿ ಚಿತ್ರೀಕರಿಸೋ ಒಬ್ಬವ ಅದನ್ನು ಗುಪ್ತವಾಗಿ ಬರೆದಿಟ್ಕೊಳ್ಳೋ ಒಬ್ಬವ ಅದನ್ನು ನಮ್ಮಲ್ಲಿ. ನಾವು ಮಾಡಿದ್ದು ಸ್ಥೂಲವಾಗಿ ಮರ್ತು ಬಿಟ್ಟಿರ್ತೀವಿ, ಅದರ ಸೂಕ್ಷ್ಮ ಶರೀರದಲ್ಲಿ ಹಿಡಿದಿಟ್ಕೊಳ್ಳೋನಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಔಷಧಿಯಾಗಿ ಮತ್ತೆ ಜಲದಿಂದ ಎಲ್ಲಿ ಔಷಧಿ ಗಿಡಗಳಲ್ಲಿ ಬಂತು ಜೀವಾತ್ಮ, ಅದನ್ನು ತಿಂದಂಥ ತಾಯಿ ತಂದೆಗಳ ಧಾತು ಸಪ್ತಕದ ರೂಪ. ಈಗ ತಂದೆಯಲ್ಲಿ ತಂದೆ ತಾಯಿಯ ಧಾತು ಸಪ್ತಕದ ರೂಪ ಆಗ್ತದೆ. ತಂದೆಯಲ್ಲಿ ಧಾತು ಸಪ್ತಕದ ರೂಪ ಆಗಿ ಎಲ್ಲಿ ನರ, ಮಜ್ಜ, ರೇತು, ರಕ್ತ, ಚರ್ಮ ಇವೆಲ್ಲ ರೂಪ ಆಗಿಬಿಡ್ತದೆ. ಯಾವುದು? ಇದೇ ಜೀವಾತ್ಮ. ಆಮೇಲೆ ಮತ್ತು ಈಗ ನಾವು ಈಗ ಏನು ಹೇಳ್ದ, ಪಾಪಕ್ಕನುಸಾರವಾಗಿ ಆಯಾ ರೂಪದ ಆಹಾರಗಳಲ್ಲಿ ಹೋಗ್ಬಿಟ್ಟದ ಯಾವುದು? ಜೀವ. ಇಲ್ಲಿ ಕೂಡ ಅದು ಧಾತು ಸಪ್ತಕದ ರೂಪ ಆಗಿ ತಂದೆಯೊಳಗೆ ರಕ್ತ, ಮಾಂಸ, ಎಲುಬು, ರೇತು, ಮೇಧಸ್ಸು ಇವೆಲ್ಲ ಧಾತು ಸಪ್ತಕದ ರೂಪ ಆಗ್ತದೆ ತಂದೆಯೊಳಗೆ. ಆಮೇಲೆ ಮಾತೆಯ ಸೂತಕ ರುಧಿರ ರೂಪಾಗಿ ಅಂದ್ರೆ ಹೆಂಡತಿಯಲ್ಲಿ ಸ್ತ್ರೀಯಲ್ಲಿ ಏನಾಗ್ತದ? ರಕ್ತ ಆಗ್ತದೆ ಊಟ ಮಾಡಿದಂಥದ್ದು. ಮತ್ತು ಇವು ರೇತು ರಕ್ತ, ತಂದೆಯೊಳಗೆ ರೇತು ಆಗ್ತದೆ, ತಾಯಿಯೊಳಗೆ ರಕ್ತ ಆಗ್ತದೆ. ಆಮೇಲೆ ತಂದೆಯ ರೇತು ರಕ್ತದಿಂದ ಈ ಶರೀರ ಆಗುವ ಅಚ್ಚರಿಯನ್ನು ಕೇಳಿ. ಅದಕ್ಕೆ ಮೊದಲ ತಂದೆ ಅಡದಾನ ಅಂತ ಹೇಳುವಂಥ, ತಾಯಿ ಅಡದಾಳ ಅಂತ ಹೇಳಂಗಿಲ್ಲ ಫಸ್ಟಿಗೆ. ಯಾಕಂತಂದ್ರೆ ಇಲ್ಲಿ ಫಸ್ಟ್ ಗಂಡಿನಲ್ಲೇ ರೇತುದಲ್ಲೇ ಜೀವಾತ್ಮ ಬರುವಂಥದ್ದು, ಹೆಂಡತಿಯಲ್ಲಿ ಬರಲ್ಲ. ಅದಕ್ಕೆ ಆ ರೇತು ರಕ್ತ ಕೂಡಿದಾಗ ಆ ಮಿಶ್ರದಿಂದ ಈ ಶರೀರ ಆಗ್ತದಂತಂದ್ರೆ ಇದು ನಾವು ಸ್ವಲ್ಪ ವಿಚಾರ ಒಳಗೆ ಹೋದಾಗ ಎಷ್ಟು ಅದ್ಭುತ ಅನ್ನಿಸ್ತದೆ. ಯಾಕಂದ್ರೆ ನಾವು ಅನಸ್ತೇಸಿಯಾದಾಗ ಅದೀವಲ್ಲ, ಈ ವಿಚಾರಗಳು ಕೆಳಗೆ ಹತ್ತಂಗಿಲ್ಲ ನಮಗೆ. ಅನಸ್ತೇಸಿಯಾ ತೆಗೆದಾಗ ನಮಗೆ ಇವು ಹತ್ತುತ್ತಾವೆ. ಈಗ ಇವೇನು ಸತ್ಯ ಅಲ್ಲ ಅಂತೀರೇನು? ಈಗ ನಾವು ಮಹಾಭಾರತ, ರಾಮಾಯಣ ಅವೆಲ್ಲ ನೋಡ್ತೀವಿ, ಅಲ್ಲೆಲ್ಲೆಲ್ಲಿ ಅಗ್ನಿಯಿಂದ ಹುಟ್ಟಿದ್ರು, ಅದರಿಂದ ಹುಟ್ಟಿದ್ರು, ಇದರಿಂದ ನಾವು ನಂಬಕ್ಕೆ ಸಾಧ್ಯ ಇಲ್ಲ. ಅವ್ರು ನಂಬಬೋದು ಬಿಡ್ಬೋದು, ಅವ್ರವ್ರ ಮನಸ್ಸಿಗೆ ಬಿಟ್ಟದ್ದು. ಆದ್ರೆ ಇಲ್ಲ ಅಂತೀರೇನಂದರೆ ಇದು ಸತ್ಯವಾದ ಮಾತು. ಯಾಕಂದ್ರೆ ಸಪ್ತದ ತಂದೆ ರೇತು ರಕ್ತದಿಂದ ಈ ಶರೀರ ಆಗುವ ಅಚ್ಚರಿಯನ್ನು ಕೇಳಿ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಎಸವ ನೆನೆದು ಅಂತ ಬಹಳ ಈ ವಿಚಾರ ಒಕ್ಕಂತು ಯಾರಿಗೆ? ನಿಜಗುಂಡ್ರಿಗೆ. ಈ ರೀತಿಯಿಂದ ಈ ಶರೀರ ಹಿಂಗಾಯಿತು ಅಂತ ಇದನ್ನು ನೋಡಿ ಹೇಳಿಬಿಡೋಣ. ಆಯಿತು. ಅದಕ್ಕೆ ಈ ರೀತಿಯಿಂದ ಜ್ಞಾನಿಗೆ ಈ ವಿಚಾರಗಳು ತಲೆ ಹೊಕ್ಕೊಂತವು. ಈ ಬಂದ ನಂತರ ಟೈಮ್ ವ್ಯರ್ಥ ಮಾಡಬಾರ್ದು, ವ್ಯರ್ಥವಾಗಿ ಕಾಲ ಕಳಿಬಾರ್ದು. ನಾವೇನನ್ನಾದರೂ ಸಂಪಾದನೆ ಮಾಡ್ಬೋದು, ಆದ್ರೆ ಸಮಯ ಸಂಪಾದನೆ ಮಾಡೋಕ್ಕಾಗಂಗಿಲ್ಲ. ಈ ಶರೀರನ ಮತ್ತೆ ತೊಗೊಳಕ್ಕಾಗಂಗಿಲ್ಲ. ಈ ಶರೀರ ಮೆತ್ತಗಾಯ್ತಾ ಹೋಯ್ತು ಅಂತಂದ್ರೆ ಇದನ್ನು ಮತ್ತೆ ನಾವು ಸರಿ ಮಾಡ್ಕೊಳ್ತೀವಿ ಅನ್ನಂಗಿಲ್ಲ. ಶರೀರ ಇರೋವರೆಗೂ ಇದು ಏನು
ಶರೀರ ಯಾವಾಗ ಸದೃಢ ಇರ್ತದೆ ಅವಾಗೇ ಕೆಲಸ ಮಾಡ್ಕೊಳ್ಳೋವಂಥದ್ದು. ಯಾಕಂದ್ರೆ ನಾವು ಶರೀರಕ್ಕೆ ಏನೇ ಮಾಡಿದ್ರು ಕೂಡ ಅದು ಮಾಡಿಟ್ಟು ಅಡುಗೆ ಇದ್ದಂಗೆ. ಮುಂಜಾನೆ ಅಡುಗೆ ಮಾಡ್ತೀವಿ, ಮಧ್ಯಾಹ್ನ ಚೆಂದ ಇರ್ತದೆ, ಮತ್ತು ರಾತ್ರಿ ಸ್ವಲ್ಪ ಹಳಸಿ ಹೋಗಿರ್ತದೆ. ಅದೇ ರೀತಿ ಈ ಶರೀರಕ್ಕೆ ನಾವೇನೇ ಬಣ್ಣ ಕೊಟ್ಟರು ಕೂಡ, ಏನೇ ನಾವು ಹಿಡಿದಿಟ್ಕೋತೀವಿ ಅಂದರೂ ಕೂಡ ತಾನೇ ಅದು ಅಣಸ್ಕೊಂತ ಬರ್ತದೆ, ಅದು ಅಳಸ್ಕೊಂತ ಬರ್ತದೆ. ಯಾಕಂದ್ರೆ ರಾತ್ರಿ ಆದಂಗೆ ಅಡುಗೆ ಮುಂಜಾನೆ ಇದ್ದಂಗೆ ಫ್ರೆಶ್ ಇರ್ತದೆ, ಅಂದರೆ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇರೋದ್ರಲ್ಲೇ ನಾವು ಕೆಲಸ ಮಾಡ್ಕೊಳ್ಬೇಕಾಗ್ಯದ, ಶರೀರ ಮೆತ್ತಗಾಗೋದ್ರಲ್ಲೇ ತಿಳ್ಕೊಳ್ಬೇಕಾಗ್ಯದ. ಈ ಟೈಮನ್ನು ಸದುಪಯೋಗ ಮಾಡ್ಕೊಳ್ಬೇಕಾಗ್ಯದ. ಯಾವುದ್ಯಾವುದಕ್ಕೂ ಬಾತಿಗೆ ಬರದೇ ಇರುವಂಥದ್ದಕ್ಕೆ ಮಿಥ್ಯವಾದಂಥ ಈ ಜಗತ್ತು ಸತ್ಯ ಅಲ್ಲ, ಇದು ಮಿಥ್ಯವಾಗಿ ಇರುವಂಥ ಜಗತ್ತಿದು. ಯಾಕೆ ಒಂದು ಕಾಲದಲ್ಲಿ ಇದ್ಕೊಂಡು ಇನ್ನೊಂದು ಕಾಲದಲ್ಲಿ ಇರದೇ ಇರುವಂಥ ಈ ಜಗತ್ತು ಸತ್ಯ ಅಂತ ನಂಬ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇದು ನಮ್ಗೆ ದೊಡ್ಡ ಮೋಸ ನಡೆದದಿಲ್ಲ. ಯಾಕಂದ್ರೆ ರಾತ್ರಿ ಜಾಗ್ರದಲ್ಲಿ, ಸ್ವಪ್ನದಲ್ಲಿ ಸುಸುಪ್ತಿಯಲ್ಲಿ ಈ ಜಗತ್ತಿಲ್ಲ, ಸ್ವಪ್ನದಲ್ಲಿ ಈ ಜಗತ್ತಿಲ್ಲ, ಜಾಗ್ರದಲ್ಲಿ ಮಾತ್ರ ಬಡ್ದಾಡ್ತೀವಿ ಅಂತಂದರೆ ಇದು ಸತ್ಯ ಇರದೇ ಇರುವಂಥದಕ್ಕೆ, ಮಿಥ್ಯೆ ಇರುವಂಥದಕ್ಕೆ ನಾವು ಗಂಟು ಬಿದ್ದು ಇಲ್ಲಿ ಮೋಸ ಹೋಗ್ತಾ ಇದ್ದೀವಿ. ಮಿಥ್ಯದಲ್ಲಿ ಸತ್ಯವನ್ನು ಕಾಣಬೇಕಾಗ್ಯದ. ಇಂಥ ಒಂದು ಸತ್ಯವನ್ನು ನಾವು ಕಾಣಬೇಕಾದ್ರೆ ನಾವು ಸತತವಾಗಿ ಚಿಂತನ ಮಂಥನ ನಡಿಬೇಕು. ಅಂದಾಗ ಮಾತ್ರ ಇಲ್ಲಿ ಈ ಕೆಲಸ ಆಗಕ್ಕೆ ಸಾಧ್ಯ ಆಯ್ತದ. ಮತ್ತು ಇದೇ ಒಂದು ಪದ ಬಾಲಕ ತರುಣ ಜರ ಜೀರ್ಣ ರೂಪಾಗಿ ಅಂತ ಮತ್ತೆ ನಿಜಗುಂಡ್ರಿಗೆ ಯಾವುದು ವಿಚಾರ ತಲೆ ಹೊಕ್ಕೊಂಡದ. ಈ ನಿಜವಾದ ಜ್ಞಾನಿಗೆ ಬರುವಂಥ ವಿಚಾರಗಳು ಇವೆಲ್ಲ ಬಂದಾಗ ಜ್ಞಾನಿ ಸಾಧನೆ ಮಾಡ್ಕೊಳಕ್ಕೆ ಅದಕ್ಕೆ ಪ್ರೇರಣೆ ಆಗ್ತದೆ. ಅದಕ್ಕೆ ನನಗೆ ಇಂಥದ್ದೆಲ್ಲ ಕೇಳಿದಾಗ ನಿದ್ರೆ ಬರ್ತಾ ಇಲ್ಲ, ನನಗೆ ಒಂದು ಕ್ಷಣ ಕಳೆದ್ರೇ ನಾನು ಇನ್ನೂ ತಿಳ್ಕೊಳ್ಬೇಕಾಗ್ಯದಲ್ಲಪ್ಪ ಅಂತ ಜಾಗ್ರ ಆಗಿಬಿಡುವಂಗಾಗ್ಯದ. ನಿದ್ರೆಯಲ್ಲಿ ನಾನು ಮೈ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ನಾವು ಅದೇ ರೀತಿಯೇ ನಾವು ಬರೇ ಸಂಸಾರದಲ್ಲಿ ಮಗ್ನರಾಗಕ್ಕೆ ಸಾಧ್ಯ ಇಲ್ಲ. ಈಗಾದರೂ ಕೂಡ ಎಚ್ಚರ ಆಗೋಣ ಅನ್ನುವಂಥ ಆ ಭಾವ ನಮಗೆ ಮಾರ್ತಂಡ ಪ್ರೇರಣೆ ಕೊಡಲಿ ಅಂತ ಅವರಿಗೆ ಕೇಳ್ತಾ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ತಮ್ಮೆಲ್ಲರಿಗೆ ವಂದಿಸ್ತಾ ಒಂದೆರಡು